ಸರ್ ಮ್ಯೂಟ್ ಆಗಿದೆ. ಸರಿ ಹೋಯ್ತಾ? ಮಧ್ಯ ಮಾಡ್ತಾ ಇತ್ತಲ್ಲ, ಆಗಿದ್ಯಾ? ಏನೂ ಆಗಿಲ್ವಾ? ಹಾ, ಮಾತೆಲ್ಲ ಮುಗ್ದಿದ್ದೇವೆ ಅನ್ಕೊಂತೀನಿ. ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಸವಿಸ್ತಾರವಾಗಿ ಬೇಂದ್ರೆಯವರ ಸಾಹಿತ್ಯದ ಬಗ್ಗೆ, ಬೇಂದ್ರೆಯವರ ವಿಚಾರಗಳ ಬಗ್ಗೆ ಮತ್ತು ಬೆಳಗುಜಾವ ಕವಿತೆಯ ಆಶಯದ ಬಗ್ಗೆ ಮಾತನಾಡಿದ್ದೇವೆ. ಯಾವುದೇ ಒಂದು ಸಾಹಿತ್ಯದ ಒಂದು ಪ್ರಕಾರವೂ ಕೂಡ ಒಂದಿಲ್ಲೊಂದು ರೀತಿಯಲ್ಲಿ ಮನುಷ್ಯನಿಗೆ ಸಾಮಾಜಿಕ ಮೌಲ್ಯವನ್ನು ಜಾಗೃತ ಮಾಡುವಂತಹ ಒಂದು ಅಸ್ತ್ರವೇ ಆಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಮರೆತು ಕುಳಿತಿರುವಂತಹ ಮನುಷ್ಯರ ಮನೋಭಾವಗಳನ್ನ ಜಾಗೃತಗೊಳಿಸುವಂತಹ ಒಂದು ಚೇತನಯುಕ್ತವಾದಂತಹ ಕವಿತೆ ಬೆಳಗುಜಾವ. ಅದನ್ನ ನಾನು ಬಹಳ ವಿಶೇಷವಾಗಿ 1 ಗಂಟೆಯ ಸಮಯದಲ್ಲಿ ನಾನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇನೆ. ಇನ್ನದ ಹೆಚ್ಚು ಚರ್ಚೆಗಳ ಅಗತ್ಯ ಇಲ್ಲ. ಬೇಂದ್ರೆ ಕನ್ನಡ ಸಾಹಿತ್ಯ ಕಂಡಂತ ಅಪರೂಪವಾದಂತಹ ವ್ಯಕ್ತಿ. ಮತ್ತೊಂದು ಅಂಥದ್ದೊಂದು ವ್ಯಕ್ತಿತ್ವವನ್ನ ನಾವು ಅವಲೋಕನೆ ಮಾಡ್ಲಿಕ್ಕೆ ಅಥವಾ ತುಲನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದೊಂದು ಶ್ರೇಷ್ಠತಮವಾದಂತಹ ಸಾಹಿತ್ಯ ಬದುಕನ್ನ ಬದುಕಿ ನಮ್ಮೆಲ್ಲರಿಗೂ ಆದರ್ಶಪ್ರಿಯವಾದ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಸ್ಮರಿಸುವ ಮತ್ತು ಅವರ ದಾರಿಯಲ್ಲಿ ನಡೆಯುವಂತಹ ಒಂದಷ್ಟು ಮನಸ್ಸುಗಳು ನಮ್ಮಲ್ಲಿ ಜಾಗೃತವಾದ್ರೆ ಒಂದಷ್ಟು ದಿನ ನಮ್ಮ ಮನೋಭಾವಗಳು, ಮಾನವೀಯ ಮೌಲ್ಯಗಳನ್ನ ಜಾಗೃತಗೊಳಿಸಿಕೊಳ್ಳುವಂತ ಮನುಷ್ಯತ್ವವನ್ನ ಹುಟ್ಟುಹಾಕ್ತವೆ ಅಂತ ಹೇಳ್ತಾ, ಮನುಷ್ಯತ್ವಕ್ಕೆ ಮತ್ತೊಂದು ಹೆಸರೇ ಬೇಂದ್ರೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಹಾಗಾಗಿ ಅಂತ ಬೇಂದ್ರೆಯನ್ನ ಸಾಧ್ಯ ಆದ್ರೆ ಅಭ್ಯಾಸ ಮಾಡಿ, ಓದಿ, ಯಾವ್ದಾದ್ರು ಒಂದು ಕವಿತೆಗಳನ್ನ ಓದಿ, ಕವಿತೆಗಳ ಅರ್ಥ ಆಗ್ದಲೇ ಇದ್ರೆ ನನ್ನ ಜೊತೆ ಚರ್ಚೆ ಮಾಡಿ. ಯಾಕಂದ್ರೆ ಬೇಂದ್ರೆಯನ್ನ ಓದುವಂಥದ್ದು ಅಂತಂದ್ರೆ ಟೈಮ್ ವೇಸ್ಟ್ ಅಂತ ಅನ್ಕೋಬೇಡಿ, ಜೀವನವನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ನಾನಾದ್ರೂ ಅನ್ಕೊಂಡಿದ್ದೀನಿ. ಬೇಂದ್ರೆಯ ಒಂದು ಕವಿತೆಯನ್ನ ನಮ್ಮ ಬದುಕಿನಲ್ಲಿ ಬಹಳ ಸ್ವಾರಸ್ಯವಾಗಿ ಅರ್ಥ ಮಾಡ್ಕೊಂಡು ಅಂತಂದ್ರೆ ಯಾವ್ದೋ ಒಂದು ಜೀವನದ ಮೌಲ್ಯವನ್ನ ನಾವು ರೂಢಿಸ್ಕೊಂಡು ಅಂತ ಅರ್ಥ. ಹಾಗಾಗಿ ಬೇಂದ್ರೆ ಜೀವನದ ಒಂದು ನಿಘಂಟಿದ್ದಂತೆ. ಕುವೆಂಪು ಸಾಹಿತ್ಯ ವಲಯದ ನಿಘಂಟಾದ್ರೆ ಬೇಂದ್ರೆ ಜೀವನದ ಒಂದು ನಿಘಂಟು. ಬೇಂದ್ರೆ ಒಂದೊಂದು ಪದ್ಯಗಳು ಕೂಡ ಒಂದೊಂದು ಬದುಕಿನ ಆಶಯವನ್ನ, ಬದುಕಿನ ವಿಶೇಷವಾದಂತಹ ಒಂದು ಮಜಲುಗಳನ್ನ ಬಿಚ್ಚಿಡುವಂತದ್ರಲ್ಲಿ ಸಮರ್ಥವಾಗ್ತವೆ ಅಂತ ಹೇಳ್ತಾ, ಈ ಬೆಳಗುಜಾವ ಕವಿತೆ ಮುಗಿಯುವಷ್ಟಕ್ಕೆ ನಮ್ಗೆ ಅನ್ಸುತ್ತೆ ಬೇಂದ್ರೆಯ ನಿಜವಾದ ಆಂತರ್ಯದ ತುಡಿತೆ ಅಂತದ್ದು. ಹೇಗೆ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಅನೇಕ ಮಜಲುಗಳಲ್ಲಿ ಬದುಕನ್ನ ತಿದ್ದುತ್ತಾ ಹೋಗ್ತಾರೆ ಅನ್ನುವಂತ ಒಂದಷ್ಟು ಸ್ವಾರಸ್ಯಕರವಾದ ವಿಚಾರಗಳನ್ನ ನಾವಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಬೇಂದ್ರೆ ವಿಚಾರಗಳನ್ನ ಅರ್ಥ ಮಾಡ್ಕೊಂತ ಮತ್ತು ಬೆಳಗುಜಾವ ಕವಿತೆಯನ್ನ ಅರ್ಥೈಸ್ಕೊಂತ ಹೋಗೋಣ ಅಂತ ಬನ್ನಿ. 7 ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮ್ಮವೆಲ್ಲ ಸೋರಿ ಮಿಗಿಲಹದು ಬಾನ ಬಣ್ಣ. ಇಷ್ಟ ಆಗಿತ್ತಲ್ಲ? ಇಷ್ಟ ಆಗಿತ್ತು. ಹೌದು, ಸೂರ್ಯೋದಯ ಆಗಿದೆ. ಮೂಡಿದನು ರವಿ ಮೂಡಿದನು, ಕತ್ತಲೊಡನೆ ಜಗಳ ಆಡಿದನು, ಮೂಡನ ರಂಗ ಸ್ಥಳದಲ್ಲಿ ನೆತ್ತರು ಮಾಡಿದನು, ಕುಣಿದಾಡಿದನು. ಕವಿ ಸುಂದರವಾಗಿ ಜಗತ್ತನ್ನ, ಒಬ್ಬೊಬ್ಬ ಕವಿಗೆ ಒಂದೊಂದು ರಮಣೀಯತೆ ಕಾಣುತ್ತೆ, ಒಬ್ಬೊಬ್ಬ ಕವಿಗೆ. ಹಾಗಂತ ಕವಿ ಅಂತ ಅಂದ್ರೆ ಏನು ಅವನೇನಾದ್ರು ಕವಿ ಆಗ್ಲಿಕ್ಕೆ ಏನಾದ್ರು ಓದ್ಬೇಕಾ? ಖಂಡಿತ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅರ್ಥ ಆಯ್ತಾ? ಶಿವರಾಮ್ ಕಾರಂತರು ಯಾವ ಡಬಲ್ ಡಿಗ್ರಿಯನ್ನು ಪಡೆದಿರ್ಲಿಲ್ಲ. ಅರ್ಥ ಆಯ್ತಲ್ಲ? ವಿದ್ಯಾವಂತರು ಕವಿ ಆಗ್ಬೇಕು, ಕವಿ ಆಗ್ಬಾರ್ದು ಅಂತ ಏನಿಲ್ಲ. ಯಾಕೆಂದ್ರೆ ಜನಪದ ಸಾಹಿತ್ಯವನ್ನ ನಾವು ನೋಡಿದೀವಿ. ಲಿಂಗ ಲಿಂಗ ಎನ್ನುವರು ನಿಮ್ಮ ಲಿಂಗವ ಯಾರು ಬಲ್ಲಾರು, ಕಳೆದ ವರ್ಷ ಓದಿದೀವಿ ನಾವು. ಅದನ್ನ ಯಾರು ಕೂಡ ಓದ್ಲಿ. ಒಂದು ಮಹಾಕಾವ್ಯವನ್ನ ಬರೀತಾರೆ, ನಮ್ಮ ಮಹಾಕಾವ್ಯವನ್ನು ಆಡ್ಕೊಂಡು ಹೋಗ್ತಾರೆ ನಮ್ಮ ಜನ ಅನ್ನೋದಾದ್ರೆ
ವಿದ್ಯೆಯೇ ಬೇಕಿಲ್ಲ, ಮನಸ್ಸು ಬೇಕು. ಕವಿ ಆಗ್ಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಿರೋದು ಬುದ್ಧಿಯೂ ಅಲ್ಲ, ಏನು ಮನಸ್ಸು. ಪ್ರಕೃತಿಯನ್ನ ಸುಂದರವಾಗಿ ನೋಡುವ ಮನಸ್ಸು ಬಂದ್ಬಿಟ್ರೆ ನಿಮ್ಮಲ್ಲಿ ಒಂದು ಕವಿತಾ ಶಕ್ತಿ ಹುಟ್ಟುತ್ತೆ, ಕಾವ್ಯ ಶಕ್ತಿ ಜನಿಸುತ್ತೆ. ಅರ್ಥ ಆಯ್ತಲ್ಲ? ಅದೊಂದು ಭ್ರಮೆ ಇದೆ, ವಿದ್ಯಾವಂತರು ಮಾತ್ರ ಕವಿ ಆಗ್ತಾರೆ. ನೋ, ಅದನ್ನ ನಾನು ತಿರಸ್ಕರಿಸ್ತೇನೆ. ಅರ್ಥ ಆಗ್ತಿದ್ಯಲ್ಲ? ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಹೃದಯವಂತಿಕೆ ಮತ್ತು ಮನೋಭಾವ. ಸಾಮಾನ್ಯವಾಗಿ ಹೇಳ್ತೇನೆ, ಬಹಳಷ್ಟು ಜನ ನನಗೆ ದೊಡ್ಡ ದೊಡ್ಡ ಕವಿಗಳು ಉತ್ತರ ಕೊಡ್ಲಿಲ್ಲ, ಕವಿ ಆಗ್ಲಿಕ್ಕೆ ಏನ್ ಬೇಕು ಅರ್ಹತೆ ಅಂದಾಗ, ಕವಿ ಆಗೋದು ಅಂದ್ರೆ ಕವಿ ಆಗೋದು ಅಷ್ಟೇ ಅಂದ್ಬಿಟ್ಟು ಹೆಸರು ಹೇಳೋದಿಲ್ಲ, ಯಾಕಂದ್ರೆ ಅದು ಬಹಳ ಕಾಂಟ್ರವರ್ಸಿ ಆಗುತ್ತೆ. ಅಂತಹ ದೊಡ್ಡ ವ್ಯಕ್ತಿಗಳೇ ಆ ಮಾತಂದಾಗ ನನಗೆ ಆಶ್ಚರ್ಯ ಆಗುತ್ತೆ, ಯಾವ ಸೀಮೆ ವಿಚಾರಗಳಿಗೂ ಸರ್. ಹಾಗಾದ್ರೆ ನೀವೇ ಹೇಳ್ಬಿಡ್ತೀರಾ? ನಾನು ಹೇಳೇ ಬಿಡ್ತೀನಿ ಅಂತ ಅಲ್ಲ, ಅದು ನನ್ನ ಅನುಭವದ ಮೂಲಕ. ಯಾಕೆ ನಾನು ಒಬ್ಬ ಸಣ್ಣ ಪುಟ್ಟ ಸಾಹಿತ್ಯಗಳನ್ನ ಬರಿತಾ ಇರುವಂತ ಕವಿಯಾಗಿ ಹೇಳೋದಾದ್ರೆ, ಕವಿ ಆಗ್ಲಿಕ್ಕೆ ಬಹಳ ಮುಖ್ಯವಾಗಿ ಹೃದಯದಲ್ಲಿ ಹೆಣ್ಮನಸ್ಸು ಬೇಕು. ನಾನು ಗಂಡಸಾಗ್ಲಿ ಹೆಂಗಸಾಗ್ಲಿ, ಸೊಬ್ಬ ಜಗದೀಶ್ ಆಲ್ಸೋ. ಈಗ ನಾನು ಕೂಡ ಒಬ್ಬ ಕವಿ ಆಗ್ಬೇಕು ಅಂದ್ರೆ ನಾನು ಗಂಡಸಾಗಿ ಕವಿ ಆಗ್ಲಿಕ್ಕೆ ಆಗೋದಿಲ್ಲ. ದೈಹಿಕವಾಗಿ ನೀನ್ ಏನಾದ್ರೂ ಆಗು, ಮಾನಸಿಕವಾಗಿ ನೀನು ಒಂದು ಹೆಣ್ಣಿನ ಮನಸ್ಸನ್ನ ಹೊಂದಿದಾಗ, ಯಾಕಂದ್ರೆ ಹೆಣ್ಣಿನ ಮನಸ್ಸಲ್ಲಿ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಗಂಡಿಗಿಂತ ಹೆಣ್ಣು ಯಾಕೆ ಶ್ರೇಷ್ಠ ಅಂತ ಅಂದ್ರೆ, ಆಕೆ ಮನೆ ಒಳಗಿದ್ದು ಅಥವಾ ಮಕ್ಕಳನ್ನ ಜಗತ್ತಿಗೆ ಕೊಡ್ತಾಳೆ ಅಂತ ಅಲ್ಲ, ಅವಳು ಎಲ್ಲ ಮಜಲುಗಳಲ್ಲಿ ತಮ್ಮ ಬದುಕಿನ ಮತ್ತು ಬದುಕಿನೇತರವಾದಂತ ಒಂದು ಸಮಾಜದ ಮೌಲ್ಯಗಳ ಪ್ರತಿಯೊಂದನ್ನು ಕೂಡ ಆಮೂಲಾಗ್ರವಾಗಿ ಗ್ರಹಿಸುವಂತ ಶಕ್ತಿ ಇರುತ್ತೆ. ಹಾಗಾಗಿ ಆ ಹೆಣ್ಮನಸ್ಸಿಗೆ ಅತ್ಯಂತ ಹೆಚ್ಚು ಜವಾಬ್ದಾರಿ ಮತ್ತು ಅಷ್ಟೇ ನಿಷ್ಠೆ ಇರುತ್ತೆ ಅನ್ನುವಂಥದ್ದು. ಗಂಡ ಏನ್ ಮಾಡ್ತಾನೆ, ದುಡಿದು ತಂದಾಕ್ಬಿಡ್ತಾನೆ ಅಷ್ಟೇ. ಆದ್ರೆ ಹೆಣ್ಣು ಪ್ರತಿಯೊಂದನ್ನು ಕೂಡ ಸಂಭಾಳಿಸುವಂತಹ ಗುಣ ಇರುತ್ತೆ. ಜೊತೆಗೆ ಈ ಪ್ರಕೃತಿಯನ್ನ ನಾವು ಹೆಣ್ಣು ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅಲ್ಲಿ ಸೌಂದರ್ಯ ಮಾತ್ರ ಇಲ್ಲ, ಸೂಕ್ಷ್ಮತೆಗಳು ಕೂಡ ಇದೆ ಅಂತ. ಸೂಕ್ಷ್ಮತೆಗಳು ಕೂಡ ಇದೆ ಅಂತ, ಆ ಚಲನೆಗೆ ಆ ಸೂಕ್ಷ್ಮತೆಯ ಕಾರಣ ಅಂತ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಯಾರೊಬ್ಬ ಕವಿ ಆಗ್ಲಿಕ್ಕೆ ಇಷ್ಟಪಡ್ತಾನೆ ಅಥವಾ ಇಷ್ಟಪಡ್ತಾಳೆ, ನಾನು ಹೆಣ್ಣು ಅಥವಾ ಅದಕ್ಕೆ ನನಗೆ ಹೆಣ್ಮನಸ್ಸಿದೆ ಅನ್ಕೋಬೇಡಿ. ಎಷ್ಟೋ ಜನ ಹೆಣ್ಣು ಮಕ್ಕಳಲ್ಲಿ ಹೆಣ್ಮನಸ್ಸಿರೋದಿಲ್ಲ, ಗಂಡ ಹಿಡ್ಕೊಂಡು ನಡಿಕಾಕ ತುಳಿತಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಅದನ್ನು ಹೇಳ್ಬಿಡ್ತೀನಿ, ಹೆಣ್ಣಾಗಿದ್ದೇ ಹೆಣ್ಮನಸ್ಸಿರೋದಿಲ್ಲ. ಹಂಗಂತ ಗಂಡನ್ನ ಪೂಜೆ ಮಾಡೋರು ಮಾತ್ರ ಹೆಣ್ಣು ಅನ್ಕೋಬಿಡೆ, ಬೇರೆ ತರ ಪೂಜೆಗಳು ಶುರುವಾಗ್ತವೆ. ಇಲ್ಲಿ ಯಾವ್ದನ್ನೂ ಹೇಳ್ತಿಲ್ಲ, ಮನಸ್ಥಿತಿಗಳನ್ನ ನಾನು ಮಾತನಾಡ್ತಾ ಇದ್ದೀನಿ. ಇಲ್ಲಿ ಹೆಣ್ಣು ಗಂಡು ಪಕ್ಕಕ್ಕೆ ಇಟ್ಬಿಡಿ. ನಾನು ನಾಟಕದಲ್ಲಿ ಅಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರು ಜಿ.ಕೆ. ಸುಷ್ಮಾ ಅಂತ, ಗುಬ್ಬಿಯವರು, ಈಗ ಕುಣಿಗಲ್ಲಲ್ಲಿದ್ದಾರೆ. ಆ ಜಿ.ಕೆ. ಸುಷ್ಮಾ ಅನ್ನೋರು ಒಂದು ಮಾತು ಹೇಳಿದ್ರು, ಜಗದೀಶ್ ನೀವು ಒಳ್ಳೆ ನಟ, ಆದ್ರೆ ಒಂದು ಕ್ಷಣದಲ್ಲಿ ಒಂದು ಟೀಮಲ್ಲಿ ವರ್ಕ್ ಮಾಡುವಾಗ ನೀವು ನಟ ಆಗ್ಬೇಕು ಇಲ್ಲ ನಟಿ ಆಗ್ಬೇಕು, ನಟ ಆಗ್ಬೇಕು ಇಲ್ಲ ನಟಿ ಆಗ್ಬೇಕು. ನನ್ಗೆ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ಅದು ಪರಿಭಾಷೆ. ಅದು ನಟ ಆಗ್ಬೇಕು ಮತ್ತೆ ಅಥವಾ ನಟಿ ಆಗ್ಬೇಕು ಅಂದ್ರೆ ಏನರ್ಥ ಅಂದ್ರೆ, ಈಗ ಗಂಡು ಮಕ್ಳಿದ್ರೆ ನಾನು ನಟ ಆಗ್ಬೇಕಂದ್ರೆ, ಹೆಣ್ಮಕ್ಳ ಸಂಘದಲ್ಲಿ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ ನಟಿ ಆಗ್ಬೇಕಂದ್ರೆ, ಇಲ್ಲಿ ಲಿಂಗ ಬಹಳ ಮುಖ್ಯ ಆಗೋದೇ ಇಲ್ಲ. ಅದ್ರ ಅರ್ಥ ನಿಮ್ಮನ್ನ ಪರಕಾಯ ಪ್ರವೇಶ ಮಾಡ್ಕೊಳ್ಳಿ. ಅಯ್ಯೋ ಆ ಹೆಣ್ಮಕ್ಳ ಜೊತೆ ನಾನು ಹೆಂಗ ಅಭಿನಯ ಮಾಡುದು ಅನ್ಕೊಂಡ್ರೆ ನೀನು ದೂರನೇ ಆಗ್ಬಿಡ್ತೀಯಾ. ನಟಿಯರ ಮಧ್ಯದಲ್ಲಿ ನೀನು ನಟಿ ಆಗ್ಬಿಡ್ಬೇಕು, ನಟರ ಮಧ್ಯದಲ್ಲಿ ಹೆಣ್ಮಕ್ಳು ನಟ ಆಗ್ಬೇಕಂದ್ರೆ. ಅರ್ಥ ಅಂದ್ರೆ ಒಂದು ಪಾತ್ರಕ್ಕೆ ಜೀವ ಕೊಡಬೇಕಾದ್ರೆ, ಆ ಪಾತ್ರವೇ ನಾನಾಗ್ಬೇಕಾದ್ರೆ, ನೋಡಿ ಯಾವತ್ತೇ ಆಗ್ಲಿ ಪಾತ್ರವನ್ನ ಅಭಿನಯಿಸಬಾರ್ದು, ಪಾತ್ರವೇ ತಾವಾಗ್ಬೇಕು. ಅರ್ಥ ಆಯ್ತಾ? ಎಲ್ಲಿ ನಿಲ್ತೇವೋ ಅಲ್ಲಿ ನಾವೇ ಆಗೋಗ್ಬಿಡ್ಬೇಕು. ನನ್ನ ತಲೆಗೆ ಕಿರೀಟ ಬಂದಿದ ತಕ್ಷಣ ನಾನು ರಾವಣ ಆಗೋಗ್ಬಿಟ್ಟೆ, ಆ ಕ್ಷಣಕ್ಕೆ ಆ ಪಾತ್ರ ಯಶಸ್ವಿ ಆಯ್ತು. ಅಯ್ಯೋ ಶೋಭಾ ಜಗದೀಶ್ ರಾವಣ ಆಗಿದ್ದಾರೆ ಅಂದ್ರೆ ಬೇರೆ ತರ ಆಗೋಗ್ಬಿಡ್ತಾ ಇತ್ತು. ಆಶ್ಚರ್ಯ ಪಟ್ಬಿಟ್ರು, 10 ಸರಿ 15 ಸರಿ ಬಣ್ಣ ಹಾಕೊಂಡಿದೀವಿ ಸರ್ ರಾವಣನ್ ತರ, ಇಂಥದ್ದೊಂದು ಗೆಸ್ಟರ್ ನಮಗ್ ಬರ್ಲಿಲ್ಲ. ಎಸ್ಪೆಷಲಿ ನನಗೆ ಅದನ್ನ ಹುಟ್ಟು ಗುಣ ಬಂದ್ಬಿಟ್ಟಿದೆ. ನಾನು ನಿಮ್ಗೆ ಹೇಳಿದ್ದೀನಿ, ಪಂಚ ಉಟ್ಕೊಂಡ್ರೆ ನಾನು ಅಂಕಲ್ ಆಗೋಗ್ಬಿಡ್ತೀನಿ, ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಮೇಸ್ಟರ್ ಆಗ್ಬಿಡ್ತೀನಿ. ಅರ್ಥ ಆಯ್ತಲ್ಲ? ಬಣ್ಣ ಹಚ್ಕೊಂಡ್ಬಿಟ್ರೆ ಕಲಾವಿದ ಆಗ್ಬಿಡ್ತೀನಿ. ಎಸ್, ಬೈ ಬರ್ತ್ ಅದು ಬಂದ್ಬಿಟ್ಟಿದೆ. ಭಗವಂತ ಅದನ್ನ ನನಗೆ ಬಹಳ ವಿಶೇಷವಾಗಿ ಕೊಟ್ಟಿದ್ದಾನೆ, ನಾನು ಹೆಮ್ಮೆ ಪಡ್ತೀನಿ ಆ ವಿಷಯಕ್ಕೆ. ಕಿರೀಟ ಇಟ್ಕೊಂಡಿದ ತಕ್ಷಣನೇ ನಾನು ರಾವಣನ ಗೆಸ್ಟರ್ ಬಂದ್ಬಿಡ್ತೇನೆ. ಸರಿ, ನಾನು ಹಾವ ಭಾವ ಭಾಷೆ ಎಲ್ಲವೂ ಬದಲಾಗ್ಬಿಡ್ತು. ಆಶ್ಚರ್ಯಪಟ್ಟರು ಕಲಾಕ್ಷೇತ್ರದಲ್ಲಿ. ಇಷ್ಟು ಸುಂದರವಾಗಿ ನಾನು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಇಲ್ಲ ಸರ್, ಇದು ಫಸ್ಟ್ ಟೈಮ್ ನನಗೇನಾ ರಾವಣನ ಪಾತ್ರನ ಫಸ್ಟ್ ಟೈಮ್ ಈ ಮಟ್ಟಕ್ಕೆ ಕ್ಯಾರಿ ಮಾಡ್ಲಿಕ್ಕೆ ಸಾಧ್ಯನಾ? ನನ್ಗೆ ಅನಿಸ್ತಾ ಅದು ಇಂಪಾಸಿಬಲ್ ಅಲ್ಲ. ಯಾವಾಗ ಅಂದ್ರೆ ಆ ಪಾತ್ರವೇ ನಾವಾದಾಗ. ಅರ್ಥ ಆಗ್ತಿದೆಯಲ್ಲ? ಇದರ ಅರ್ಥ ಇಷ್ಟೇ, ನಮ್ಮ ಎದುರುಗಡೆ ಇರುವ ಸವಾಲುಗಳನ್ನ ಸ್ವೀಕರಿಸುವಾಗ ಪರಿಪೂರ್ಣವಾಗಿ ಆ ಸವಾಲು ನಂದು ಅನ್ಕೋಬೇಕು. ನಾನು ಅಂತ ಹೇಳ್ತೀನಿ, ಸಮಸ್ಯೆಗಳನ್ನ ಸಮಸ್ಯೆನೇ ಅನ್ಕೋಬೇಡಿ. ಕೋವಿಡ್-19 ನಿಮಗೆ ಸಮಸ್ಯೆ ಅಲ್ವೇ ಅಲ್ಲ. ಏನದು ಕೋವಿಡ್-19? ಏನು ಈಗ ನಿಮ್ಗೀಗ ಅಂದ್ರೆ ಈ ವರ್ಷ 2020 ಏನ್ ನಿಮ್ಗೀಗ? ನಾಟ್ ಎ ಪ್ರಾಬ್ಲಮ್, ದಟ್ಸ್ ಒನ್ ಟೈಪ್ ಆಫ್ ಚಾಲೆಂಜ್. ಏನಾಗ್ಬೇಕಾದ್ ನಿಮ್ಗೆ? ಸವಾಲಾಗ್ಬೇಕು, ಸಮಸ್ಯೆ ಆಗೋದ್ ಬೇಡ. ಎಷ್ಟು ಬೇಗ ಬದಲಾಯಿಸ್ಕೋಬೋದಲ್ಲ ನಮ್ಮ ಆಟಿಟ್ಯೂಡ್ ಅನ್ನ. ಸಮಸ್ಯೆ ಅಂದಿದ ತಕ್ಷಣ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ಬಿಡ್ತೀವಿ, ಸವಾಲು ಅಂದಿದ ತಕ್ಷಣ ಎದ್ದು ನಿಲ್ತೀವಿ. ಅದು ಬೇಕಾಗಿರೋದು. ಸೋಲು ಸಹಜ ರೀ, ಆದ್ರೆ ಯುದ್ಧ ಮಾಡ್ದಲ್ಲೇ ಸೋತೋಗೋದಿದೆಯಲ್ಲ, ಅದು ಬೇಡ.
ಯುದ್ಧ ಮಾಡದಲ್ಲೇ ಸೋತೋಗರನ್ನ ನಾವು ಹೇಡಿಗಳು ಅಂತ ಕರಿತೀವಿ, ಯುದ್ಧದಲ್ಲಿ ಸೋತೋಗರನ್ನ ನಾವು ವೀರಾಗ್ರಣಿಗಳು ಅಂತ ಕರಿತೀವಿ. ಅದಕ್ಕೆ ಹೇಳ್ತಾರೆ, ಗೆದ್ದರೆ ವಿಜಯೋತ್ಸವ, ಸತ್ತರೆ ಏನು ಸಮಾಧಿ ಅಂತ. ವೀರಸ್ವರ್ಗ, ವೀರಸ್ವರ್ಗ. ಒಡೋದ್ರೆ ವೇಸ್ಟ್, ಹೇಡಿಗಳು. ಅರ್ಥ ಆಯ್ತಲ್ಲ? ಅರ್ಥ ಆಗ್ತಿದೆ ಹೇಳ್ತಿರೋದು. ಈ ರೀತಿ ಬದುಕನ್ನ ಸವಾಲಾಗಿ ಸ್ವೀಕರಿಸಿದಾಗ ಮಾತ್ರ ಜೀವನ ಸರಿ ಹೋಗುತ್ತೆ. ಅದನ್ನೇ ಹೇಳ್ತಾ ಇದ್ರೆ, ಅಪರೂಪಕ್ಕೆ ಸಿಕ್ಕಂತ ಈ ಜೀವನವನ್ನ ಯಾಕೆ ಹಾಳು ಮಾಡ್ಕೊಂತ ಇದ್ದೀರಾ? ಮೌಲ್ಯಯುತವಾದ ಜೀವನವನ್ನ ಯಾಕೆ ಹಾಳು ಮಾಡ್ಕೊಂತ ಇದ್ದೀರಾ? ಎಷ್ಟೋ ಪ್ರಾಣಿಗಳು ನಮ್ಮನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಂತ ಇದ್ದಾವೆ. ಅಯ್ಯೋ, ಅವ್ನು ನೋಡಿ ಬಟ್ಟೆ ಹಾಕೊಂಡಿದ್ದಾನೆ, ಅವ್ನು ಕಾರಲ್ಲಿ ಓಡಾಡ್ತಾ ಇದ್ದಾನೆ, ಅದು ಇದು ಓಡಾಡ್ತಾ ಇದ್ದಾನೆ, ಅದು ನನ್ನ ಮುಂದೆ ಇರೋ ನಾಯಿ, ನಿಮ್ ಮನೆ ನಾಯಿ ಬಹಳ ಬೇಜಾರ್ ಮಾಡ್ಕೊಳುತ್ತೆ. ಯಾಕೆ ಅಂತಂದ್ರೆ ಅವ್ನು ಹಾಸಿಗೆ ಮೇಲೆ ಮಲಗಿದ್ದಾನೆ, ನನ್ನ ಬಾಗ್ಲ ಹತ್ರ ಮಲಗಿಸಿದ್ದಾನೆ. ಅದಕ್ಕೂ ಮನ್ಸಿದೆ ಅಲ್ಲ? ಇದೇ ಇಲ್ವಾ? ನಿಮ್ಮ ಮನೆಯಲ್ಲಿರೋ ಹಸುಗಳು, ನಿಮ್ಮ ಮನೆಯಲ್ಲಿರೋ ಕರುಗಳು, ರೈತರಿದ್ರೆ, ಮೋಸ್ಟ್ ಪ್ರಾಬಬ್ಲಿ ರೈತರು ಇಲ್ಲ ಅನ್ಕೊಂತೀವಿ. ಇದೀರಾ ರೈತರ ಕೈ ಎತ್ತಿ? ಯಾರಾದ್ರೂ ರೈತರು ಇದ್ದೀರಾ? ಹಸುಗಳು ಕರುಗಳು ಇದಾವ? ಹಸು ಕರು ಇರೋರ್ ಕೈ ಎತ್ತಿ? ಇದಾವ? ಬಹಳ ಹೆಮ್ಮೆ ಪಡುವಂತ ವಿಷಯ. ಹಸು ಕರುಗಳ ಜೊತೆ ಬದುಕುವಂಥದ್ದು ಅಂತಂದ್ರೆ ಆರೋಗ್ಯದ ಜೊತೆ ಬದುಕ್ತಾ ಇದ್ದೀರಾ ಅಂತ ಅರ್ಥ. ಹಸುಗಳು ಮಾತ್ರ ಆಮ್ಲಜನಕವನ್ನೇ ತಗೊಂಡು ಆಮ್ಲಜನಕವನ್ನು ಬಿಡುವ ಏಕೈಕ ಪ್ರಾಣಿ. ಅದಕ್ಕೆ ನಾವು ಅದನ್ನ ಗೋಮಾತೆ ಅಂತ ಕರಿತೀವಿ. ಯಾಕೆಂದ್ರೆ ಅದು ಮನುಷ್ಯನಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡ್ತಾ ಇದೆಯಲ್ಲ. ಅರ್ಥ ಆಯ್ತಲ್ಲ? ಗೋಮಾತೆ ಅಂತ ಕರಿತೀವಿ ಅದನ್ನ. ಭೂಮಾತೆ, ಗೋಮಾತೆ, ಮಾತೆ, ಮೂರು ಮಾತೆಯರನ್ನ ನೋಡ್ತೀವಿ ನಾವು. ಒಂದು ನಮ್ಮನ್ನು ಹೊತ್ತಂತ ಭೂಮಿ, ಇನ್ನೊಂದು ನಮ್ಗೆ ಜನ್ಮ ಕೊಟ್ಟಂತ ತಾಯಿ, ಮತ್ತು ತಾಯಿ ಹಾಲು ಕೊಡದಲೆ, ಹೌದಲ್ಲ, ತಾಯಿ ಹಾಲು 6 ತಿಂಗಳು 7 ತಿಂಗಳು ಮುಗ್ದೋಗ್ಬಿಡುತ್ತೆ. ತಾಯಿ ಹಾಲು ಕೊಡದಲೆ ಜೀವನ ಪೂರ್ತಿ ಹಾಲು ಕೊಡುವಂತ ಗೋಮಾತೆ. ಬರೀ ಆಕೆ ಹಾಲು ಕೊಡ್ತಾಳೆ ಅಂತ ಅಲ್ಲ, ಅವಳ ದೇಹದ ಅವಯವವೂ ಕೂಡ ಅಮೃತಮಯವಾಗಿದೆ. ಅರ್ಥ ಆಯ್ತಲ್ಲ? ಅಂತಹ ಗೋಮಾತೆಯ ಸಾನ್ನಿಧ್ಯದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಹೆಮ್ಮೆ ಪಡ್ಬೇಕು ನಾವು ನಿಜವಾಗ್ಲೂ. ಬೆಳಗ್ಗೆದ್ದು ಏನು ಸಗಣಿ ಬಾಚೋದು ಎಷ್ಟು ಒಳ್ಳೇದು ಗೊತ್ತಾ? ಆಂಟಿಬಯೋಟಿಕ್, ಅದು ಗೊತ್ತಿರ್ಲಿ ರೈತರಿಗೆ ನಾನು ಹೇಳ್ತಾ ಇದ್ದೀನಿ. ಎಸ್ಪೆಷಲ್ ನನಗೆ ಬಹಳ ನೋವಿದೆ. ನಮ್ಮ ಅಪ್ಪ ಒಂದು 5 ಎಕರೆ ಜಮೀನ್ ಮಾಡಿದ ದೇವರನ್ನ ಪುಸ್ತಕ ಇಟ್ಕೊಂತಿರ್ಲಿಲ್ಲ ನಾನು ಪ್ರಗತಿಪರ ರೈತ ಆಗ್ಬಿಡ್ತಾ ಇದ್ದೆ. ಇವತ್ತು ಕೂಡ ನೋವಿದೆ, ಆದ್ರೆ ಖಂಡಿತ ಅದೊಂದು ಆಸೆ ಕೂಡ ಇದೆ. ಕೊನೆದ್ರೊಳಗಾದ್ರೂ ಒಂದ್ಸರಿ ನಾನೊಂದು 5 ಎಕರೆ ಜಮೀನಲ್ಲಿ ನಾನು ಉಳುಮೆ ಮಾಡ್ಬೇಕು. ಯಾಕೆಂದ್ರೆ ಅದರಲ್ಲಿರೋ ಆನಂದವೇ ಬೇರೆ ಮಕ್ಕಳೇ. ದುಡ್ಡು ಯಾವತ್ತೂ ಕೂಡ ನಮ್ಗೆ ಆನಂದವನ್ನು ಕೊಡೋದಿಲ್ಲ. ಭ್ರಮೆಯಲ್ಲಿದ್ದೀವಿ ನಾವು. ದುಡ್ಡು ಯಾವತ್ತೂ ನಮ್ಗೆ ಆನಂದವನ್ನು ಕೊಡೋದಿಲ್ಲ. ಆನಂದ ಅನ್ನುವಂಥದ್ದು ಸಿಗ್ಬೇಕು ಅಂದ್ರೆ ದೇಹಕ್ಕೆ ಶ್ರಮ ಆಗ್ಬೇಕು, ಆತ್ಮಕ್ಕೆ ಸಂತೋಷ ಆಗ್ಬೇಕು. ಅಲ್ಲಿ ಆನಂದ ಇರೋದು. ನಾವು ದೇಹಕ್ಕೆ ಶ್ರಮ ಆಗ್ತಿಲ್ಲ, ಸುಖ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಬನ್ನಿ. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ. ಯಾರು ಮಾರ? ಸರ್ ಮಾರು ಗೊತ್ತು ಸರ್, 1 ಮಾರು 2 ಮಾರು. ಇವು ಮಾರ ಯಾರು ಸರ್? ಮನ್ಮಥ ಅಂದ್ರೆ ಮನ್ಮಥ. ಮಾರನಿಗಿರುವಂತ ಮತ್ತೊಂದು ಹೆಸರು. ಆ ಮಾರನ ಪ್ರಸಂಗ ಬಂದಾಗ ನಮಗೆ ಗಿರಿಜಾ ಕಲ್ಯಾಣ ನೆನಪಾಗುತ್ತೆ. ಗಿರಿಜಾ ಕಲ್ಯಾಣ ಬರ್ದಿದ್ದು ಯಾರು? ಕಳೆದ ವರ್ಷ ಹೇಳಿದ್ದೀನಿ. ಯಾರು? ಗಿರಿಜಾ ಕಲ್ಯಾಣವನ್ನು ಬರೆದಂತ ಕವಿ ಯಾರು? ಸರ್ ಶೋಭಾ ಜಗದೀಶ್ಗೆ ಸಂಬಳ ಕೊಡ್ತಿರೋದು ಯಾಕೆ ಸರ್? ಅವರೇ ತಾನೇ ಹೇಳ್ಬೇಕು. ನಮ್ಮನ್ನ ನಾವು ಕೇಳಬಾರ್ದು ಸರ್, ಇದೇ ಸರ್ ಅಪರಾಧ. ಅವರು ನಾವ್ಯಾಕೆ ಸರ್ ಅವೆಲ್ಲ ತಿಳ್ಕೊಳಕ್ ಹೋಗೋಣ? ಅರ್ಥ ಆಯ್ತಲ್ಲ? ಗಿರಿಜಾ ಕಲ್ಯಾಣವನ್ನು ಬರೆದವನು ಹರಿಹರನನ್ನ ಎಂತ ಕವಿ ಅಂತ ಕರೀತೀರಾ? ಎಂತ ಕವಿ? ರಗಳೆ ಕವಿ. ನೀವು ತಪ್ಪಾದ್ರೆ ಹೇಳಿ, ಜೋರಾಗಿ ಮಾತಾಡಿ. ನನಗೆ ಮಾತಾಡೋ ಮಕ್ಕಳು ತುಂಬಾ ಇಷ್ಟ, ನಿಮ್ಗೆ ಗೊತ್ತಿದೆ. 1 ವರ್ಷ ಆದ್ಮೇಲೆ ಮಾತಾಡಿ ಎಬ್ಬಿಸ್ಕೊಳ್ತೀರಾ. ಆದ್ರೆ ನೀವೇನ್ ಕಲ್ತ್ರಿ ಅಂತ ನನಗೆ ಡೌಟ್ ಆಗ್ಬಿಡುತ್ತೆ. ನೀವೇನಾದ್ರೂ ತಪ್ಪು ಹೇಳಿ, ಇಲ್ಲ ಕಣಪ್ಪ ಅದಲ್ಲ ಕಣೋ ಇದು ಅಂತ ಹೇಳ್ಕೊಡ್ತೀನಿ ಹೊರತು ತಪ್ಪು ಹೇಳ್ತೀಯ ಅಂತ ಬೈಯೋದಿಲ್ಲ. ಯಾರು? ಹರಿಹರ ರಗಳೆ ಕವಿ. ಆ ರಗಳೆ ಕವಿ ಅಂತ ಆತನಿಗೆ ಟೀಕೆ ಮಾಡಿದ್ರಿಂದ ಅವನು ಗಿರಿಜಾ ಕಲ್ಯಾಣವನ್ನು ಬರೀತಾನೆ. ಹೇಳಿದ್ದೆ ನಾನು, ನೆನಪಿದ್ಯಾ? ಆ ಗಿರಿಜಾ ಕಲ್ಯಾಣ ಆ ಒಂದು ಇನ್ಸಿಡೆಂಟ್ ಅನ್ನು ಹೇಳಿದ್ದೆ. ದಕ್ಷ ಬ್ರಹ್ಮನ ಯಜ್ಞದಲ್ಲಿ ದಾಕ್ಷಾಯಣಿ ಸತ್ತ ಮೇಲೆ ವಿರಾಗಿ ಆದಂತಹ ಶಿವ ತಪಸ್ಸಿ ಕುತ್ಕೊಂಡ್ಬಿಡ್ತಾನೆ, ಹೌದಲ್ಲ? ಆ ತಪಸ್ಸಿ ಕುತ್ಕೊಂಡ ನಂತರ ಲಯಕಾರನಾದಂತಹ ಶಿವನೇ ಇಲ್ಲ ಅಂದ್ರೆ ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲ ಅಂದ್ರೆ ಆಗುತ್ತಾ ಕೆಲಸ? ಇಲ್ಲ. ತ್ರಿಕಾಲವನ್ನು ಕಾಯುವವರು ತ್ರಿಮೂರ್ತಿಗಳು. ಆ ತ್ರಿಮೂರ್ತಿಗಳಲ್ಲಿ ಒಬ್ಬ ಇಲ್ಲ ಅಂದ್ರೆ ಒಂದು ವರ್ಕ್ ಪೆಂಡಿಂಗ್ ಆಗೋಗ್ಬಿಡುದು, ಜಗತ್ತಿನಲ್ಲಿ ಹಾಹಾಕಾರ ಎದ್ಬಿಡುದು. ಆಗೇನ್ ಮಾಡಿದ್ರು, ಆಕೆಯನ್ನ ಮತ್ತೆ ಪರ್ವತರಾಜನ ಮಗಳು ಪಾರ್ವತಿಯನ್ನಾಗಿ ಹುಟ್ಟುವಂತಹ ಒಂದು ಅವಕಾಶ ಸಿಗುತ್ತೆ. ಆಕೆ ಹುಟ್ಟಿದಾರಭ್ಯ ಶಿವನನ್ನೇ ಧ್ಯಾನ ಮಾಡ್ಕೊಂಡು ಹುಟ್ಟುತ್ತಾಳೆ ಮತ್ತು ತನ್ನ ಶಿವನೇ ಗಂಡ ಅಂತ ಅನ್ಕೊಂತಾಳೆ. ಏನು ನಾರದ ಮಹರ್ಷಿಗಳ ಆಶೀರ್ವಾದದಿಂದ ಆಕೆ ಕೈಲಾಸಕ್ಕೆ ಹೋಗಿ ತಪಸ್ಸಿ ಕೂತಿರುವ ಶಿವನ ಎದುರುಗಡೆ ಅರ್ಚನೆ ಮಾಡ್ಕೊಂಡು ಕೂತ್ಕೊಂತಾಳೆ. ಎಷ್ಟು ದಿನ ಆದ್ರೂ, ಎಷ್ಟು ವರ್ಷ ಆದ್ರೂ ಶಿವ ತಪಸ್ಸನ್ನ ಕಂಡುಬಿಡೋದಿಲ್ಲ. ಯಾಕೆಂದ್ರೆ ಜಗತ್ತಿಗೆ ಯೋಗವನ್ನ ಪರಿಚಯಿಸಿದಂತ ವ್ಯಕ್ತಿ, ಯೋಗಮೂರ್ತಿ ಯಾರು? ಶಿವ. ಗೊತ್ತಿರ್ಬೇಕು ನಿಮ್ಗೆ. ಪತಂಜಲಿ ಯೋಗ ಶಿಕ್ಷಣದಲ್ಲಿ ಯೋಗವನ್ನ ಜಗತ್ತಿಗೆ ಪತಂಜಲಿ ಮುನಿಗೆ ನೇರವಾಗಿ ಹೇಳಿದಂತ ವ್ಯಕ್ತಿ ಶಿವ ಅಂತ.
ಅರ್ಥ ಅಂತೆ. ನಾನು ಹೌದು ಅಂತ ಹೇಳಕ್ ಹೋಗೋದು, ಯಾಕೆ ನೀವು ನೋಡಿದೀರಾ ಅನ್ಬಿಡ್ತೀರಾ. ಅಂತೆ ಧರ್ಮ ಒಪ್ಕೊಂಡಿದೆ ಅಂತ, ಧರ್ಮ ಒಪ್ಕೊಂಡಿದೆ ಅಂತ ಅರ್ಥ ಆಯ್ತಲ್ಲ. ಹಾಗಾಗಿ ಅಂತ ಸಾಕ್ಷಾತ್ ಶಿವ ಜಗತ್ತಿನ ಎಲ್ಲ ಯೋಗಗಳ ಗುರು ಅಂತ. ಅದಕ್ಕೆ ನೋಡಿ, ಶಿವನನ್ನ ದಪ್ಪಟ್ಟೆಯಲ್ಲಿ ನಾವು ನೋಡೋದಿಲ್ಲ. ವಿಷ್ಣು ಆದ್ರೆ ಡುಂಡುಮುಖಿ ಗುಂಡು ಗುಂಡಿಗಿರ್ತಾನೆ, ಇಬ್ರು ಎಂಟ್ರ ಹಾಕಿರೋ ತಿಂದು ತಿಂದು ತಿಂದು. ಬ್ರಹ್ಮ ಅಂತ ಮುದುಕ ಎದ್ದೇಳದೇ ಇಲ್ಲ, ತಾವ್ರೆ ಕಂಬದ ಮೇಲೆ ಕುತ್ಕೊಂಡ್ಬಿಟ್ರೆ ಅವಳು ವೀಣೆ ನುಡಿಸ್ತಿರ್ತಾಳೆ, ತಲೆ ಆಡಿಸ್ತಿರ್ತಾನೆ, ತಲೆ ಭಾರ ಜಾಸ್ತಿ. ಬ್ರಹ್ಮನ್ ತಲೆ ಭಾರ ಯಾಕೆ? 3 ತಲೆ ಹೊತ್ಕೋಬೇಕು. 4 ಕಿತ್ತು ಶಿವ 1 ಕಿತ್ತು ಹಾಕ್ಬಿಟ್ಟ, 3 ತಲೆ ಹೊತ್ಕೋಬೇಕು. ಅರ್ಥ ಆಯ್ತಲ್ಲ. ಇನ್ನ ಶಿವ ಆದ್ರೆ ಇರೋದೇ ಇಲ್ಲ, ತಿರುಗ್ತಾ ಇರುತ್ತೆ ಭಿಕ್ಷೆ ಬಿಡ್ಕೊಂಡು. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚಿಲುವನಿಲ್ಲ ನೋಡು ಬಾರೆ. ಗೊತ್ತಿರ್ಬೇಕು, ಅದಕ್ಕೂ ಒಂದು ಕಥೆ ಇದೆ. ಈಗ ತಾನೇ ಹೇಳಿದೆ, ಯಾವಾಗ ಬ್ರಹ್ಮನ ಶಿರವನ್ನ ಕಿತ್ತ ಮೇಲೆ, ಪ್ರಾಣವನ್ನ ಅರ್ಥ ಮಾಡ್ಕೊಳ್ಳಿ, ಬ್ರಹ್ಮನ ಶಿರವನ್ನ ಕಿತ್ತ ಮೇಲೆ ಆ ಶಿರವೇ ಕಪಾಲವಾಯ್ತು. ಆ ಕಪಾಲ ಮೋಕ್ಷ ಆಗುವವರೆಗೂ ಕೂಡ ನೀನು ಸುತ್ತುತ್ತಿರುವಂತ ಬ್ರಹ್ಮ ಶಾಪ ಕೊಟ್ಟ. ಆಗ ಆತ ಜಗತ್ತಿನಾದ್ಯಂತ ಭಿಕ್ಷೆ ಬೇಡ್ಲಿಕ್ಕೆ ಶುರುವಾದ ಅಂತ. ಹಾಗಾಗಿ ಶಿವನನ್ನ ಭಿಕ್ಷಾಟನೆ ಮಾಡ್ತಾ ಇದ್ದ ಅಂತ ಹೇಳ್ತೇವೆ. ಅನ್ನಪೂರ್ಣೇಶ್ವರಿ ಆಶೀರ್ವಾದದಿಂದ ಆತನ ಬ್ರಹ್ಮ ಕಪಾಲದ ಮೋಕ್ಷ ಸಿಕ್ತು. ಬಹಳ ದೊಡ್ಡ ದೊಡ್ಡ ಪುರಾಣಗಳಿದ್ದಾವೆ. ದೇವ್ರಿಗೂ ಶಿಕ್ಷೆ ಆಗಿದೆ, ದೇವ್ರಿಗೂ ಶಿಕ್ಷೆ ಆಗಿದ್ದಾವೆ ಅಂದ್ಮೇಲೆ ನಾವು ನೀವು ಮುಲುಮಾನವರು ನಮ್ಗಾಗುವಂಥದ್ದು ವಿಶೇಷ ಅಲ್ವೇ ಅಲ್ಲ. ಸಾಕ್ಷಾತ್ ಶಿವನೇ ಶಿಕ್ಷೆ ಅನುಭವಿಸ್ಕೊಂಡು ಆತ ಭಿಕ್ಷೆ ಬೇಡ್ತಾನೆ. ಹಾಗಾಗಿ ಆ ರೀತಿ ಸ್ಮಶಾನದಲ್ಲಿ ವಿಭೂತಿಯನ್ನು ಹಚ್ಕೊಂಡು ಭೂತಗಳ ಜೊತೆ ಬದುಕುವಂತಹ ಶಿವ ಇದ್ದಾನಲ್ಲ, ಆತ ಯೋಗಿ, ಭೋಗಿ ಅಲ್ಲ. ವಿಷ್ಣು ಭೋಗಿ ಆದ್ರೆ ಈತ ಯೋಗಿ. ಅರ್ಥ ಆಯ್ತಲ್ಲ. ಅಂತಹ ಯೋಗಿ ಆದಂತಹ ಶಿವ ತಪಸ್ಸಿ ಕೂತ್ಬಿಟ್ಟ ಅಂದ್ರೆ ವರ್ಷಾನುಗಟ್ಲೆ ಕಂಡುಬಿಡ್ತಾ ಇರಲಿಲ್ಲ, ಅಷ್ಟು ದೀರ್ಘವಾದ ತಪಸ್ಸನ್ನು ಮಾಡ್ತಾ ಇದ್ದ. ಇದೆಲ್ಲವನ್ನು ನೋಡಿದಂತಹ ದೇವತೆಗಳೆಲ್ಲ ಆತಂಕ ಆಯ್ತು. ಪಾರ್ವತಿ ಹುಟ್ಟಿದ್ರು ಕೂಡ ಸರಿ ಹೋಗ್ಲಿಲ್ವಲ್ಲ. ಆಗೇನ್ ಮಾಡ್ತಾರೆ, ದೇವತೆಗಳು ಚರ್ಚೆ ಮಾಡಿ, ಸರಿ ಮನ್ಮಥನನ್ನ ಕಳಿಸೋಣ. ಮನ್ಮಥನ ಆ ಒಂದು ಸುಮಪಾಣದ ಒಂದು ಆಕ್ರಮಣಕ್ಕೆ ತುತ್ತಾಗಿ ಆತ ಕಂಡುಬಿಡ್ತಾನೆ. ಆತನ ಹೃದಯದಲ್ಲಿ ಕಾಮವಾಂಛೆ ಆಗುತ್ತೆ. ಆಗ ಆತ ಪಾರ್ವತಿಯನ್ನು ಒರೆಸ್ತಾನೆ. ಆ ಪಾರ್ವತಿಯನ್ನು ಒರೆಸಿದ ಮೇಲೆ ಮತ್ತೆ ಈ ಒಂದು ಜಗತ್ತು ಸರಿ ಹೋಗುತ್ತೆ. ಒರೆಸುವುದು ಅಂದ್ರೆ ಮದುವೆ ಆಗೋದು ಅಂತ ಅರ್ಥ ಆಯ್ತಲ್ಲ. ಜಗತ್ತು ಸರಿ ಹೋಗುತ್ತೆ ಅಂತಂದು ಮನ್ಮಥನನ್ನ ಕಳಿಸುವಾಗ ರತಿ ಹೇಳ್ತಾಳೆ, ನಾನು ಬರ್ತೇನೆ. ರತಿ ಯಾರು? ಮನ್ಮಥನ ಹೆಂಡತಿ. ಮನ್ಮಥ ಯಾರು? ರತಿಯ ಗಂಡ. ಚೆನ್ನಾಗಿ ಹೇಳ್ಬಿಟ್ರೆ, ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಿ ಅಲ್ಲ ಸರ್. ವೈಟ್ ನ್ಯಾಚುರಲ್ ಸರ್. ಅವನ ಹೆಂಡತಿ ಆದ್ರೆ ಗಂಡ ಅಲ್ವಾ ಸರ್? ಮನ್ಮಥ ಯಾರು? ವಿಷ್ಣುವಿನ ಮಾನಸ ಪುತ್ರ. ಅಂದ್ರೆ ವಿಷ್ಣುವಿನ ಹೃದಯದಲ್ಲಿ ಹುಟ್ಟಿದವನು, ದೇಹದಲ್ಲಿ ಅಲ್ಲ. ವಿಷ್ಣುವಿನ ಹೃದಯದಲ್ಲಿ ಮಾನಸ ಪುತ್ರ ಅಂದ್ರೆ ವಿಷ್ಣುವಿನ ಆನಂದದ ಹೃದಯದಿಂದ ಜನಿಸಿದಂತವನು ಮನ್ಮಥ. ವಿಷ್ಣುವಿನಷ್ಟೇ ಸೌಂದರ್ಯ. ಅರ್ಥ ಆಯ್ತಲ್ಲ. ಸೌಂದರ್ಯಕ್ಕೆ ಹೆಸರುವಾಸಿಯಾದಂತವನು ವಿಷ್ಣು, ಜ್ಞಾನಕ್ಕೆ ಹೆಸರುವಾಸಿಯಾದಂತವನು ಬ್ರಹ್ಮ, ಶಕ್ತಿಗೆ ಹೆಸರುವಾಸಿಯಾದಂತವನು ಶಿವ. ಅರ್ಥ ಆಗ್ತಿದ್ಯಲ್ಲ. ಆ ರೀತಿ ಮಾನಸ ಪುತ್ರನಾದಂತಹ ವಿಷ್ಣು ಏನೋ ಮನ್ಮಥನನ್ನು ನೋಡಿ ವಿಷ್ಣುವಿಗೆ ಹೊಟ್ಟೆ ಉರಿ ಆಗಿತ್ತಂತೆ. ಎಷ್ಟು ಸುಂದರವಾಗವನಲ್ಲ ಇವನು ನನಗಿಂತ ಅಂತ. ನೋಡಿ ಹೇಗೆ ಆ ಹೊಟ್ಟೆ ಕಿಚ್ಚು ಹೆಣ್ಮಕ್ಳದ್ ಮಾತ್ರ ಅಲ್ಲ, ಗಂಡಸ್ರಿಗೂ ಇರುತ್ತೆ. ಅರ್ಥ ಆಯ್ತಲ್ಲ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು ಯಾರು? ನೋಡಿ ನೀವು ನಾನು ಯಾರು ಅಂದಾಗ ಹೇಳ್ಬಿಡ್ಬೇಕು. ಅದ್ ನಿಮ್ ಪರಿಧಿಗೆ ಇಟ್ಟಿದ್ದೆ. ಗಂಡ್ ಮಕ್ಳಲ್ಲ, ಹೆಣ್ಮಕ್ಳು. ಪಾಪ ಗಂಡಸ್ರು ಏನು ತಲೆ ಕೆಡ್ಸ್ಕೊಳಲ್ಲ, ಜಾಡ್ಸ್ ಹೊದ್ಬಿಡ್ತಾಳೆ ಹೆಂಡತಿ. ಯಾಕೆ ಹಿಂಗೊದ್ದೆ? ನಿನ್ ಯೋಗ್ಯತೆಗೆ ಇನ್ನು ಬಿದ್ಕೊಂಡಿದ್ಯಾ ನೋಡ್ಬಾ, ಪಕ್ಕದ ಮನೇಲಿ ಕಾರ್ ತಂದವನೇ. ಪಕ್ಕದ ಮನೇಲಿ ಕಾರ್ ತಂದ್ರೆ ಈ ಮನೆಗೂ ಮಲ್ಗಂಗಿಲ್ಲ. ಅರ್ಥ ಆಗ್ತಿದ್ಯಲ್ಲ. ಅಯ್ಯೋ ಅವ್ರ ಕಾರ್ ತಂದ್ರೆ ನಾನೇನ್ ಮಾಡುದು? ನಮ್ಮ ಅಪ್ಪಂಗ್ ಹಿಡ್ಕೊಂಡು ಒದಿಬೇಕು. ನಿನ್ನಂತ ಗಂಡನ್ ಕೊಟ್ನಲ್ಲ, ನಾನು ಮನ್ಸು ಮಾಡಿದ್ರೆ ಅವನ್ ಸಿಕ್ತಿದ್ದ. ಧರ್ಮ ಮದುವೆ ಆಗಿ 7 ವರ್ಷ 8 ವರ್ಷ ಆದ್ಮೇಲೆ ಯೋಚನೆಗಳು ಶುರು ಆಗ್ತವೆ. ಅರ್ಥ ಆಗ್ತಿದ್ಯಲ್ಲ. ಈ ಮೊಬೈಲು ಹೆಂಡತಿ ಗಂಡ. ಅರ್ಥ ಆಯ್ತಲ್ಲ. ಮದುವೆ ಆಗಿ ಅಥವಾ ಮೊಬೈಲ್ ತಾಂಡ್ಮೇಲೆ 2 ವರ್ಷ ಆದ್ಮೇಲೆ ಎಲ್ಲರಿಗೂ ಅನ್ಸುತ್ತಂತೆ, ಇನ್ನೊಂದ್ 2 ವರ್ಷ ಕಾದಿದ್ರೆ ಒಳ್ಳೆ ಮಾಡ್ಲು ಸಿಗ್ತಾ ಇದ್ವಲ್ವಾ. ಬನ್ನಿ ಸರಿ. ಜೇನ್ನೊಣದ ಹೆದೆಗೆ. ಜೇನ್ನೊಣ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ಮಕರಂದವನ್ನ ಹಿಂದಕ್ಕೆ ಬರ್ತಾವಲ್ಲ ನೊಣಗಳು, ಜೇನ್ನೊಣಗಳು ಗೊತ್ತಲ್ವಾ? ಅವು ಏನನ್ನ ಹುಡಿಕೊಂಡ್ ಬರ್ತವೆ? ಕಚ್ಚಕ್ ನಮ್ಮನ್ನು ಹುಡಿಕೊಂಡ್ ಬರ್ತಾವ. ಅವಕ್ಕೇನು ಹುಚ್ಚ? ಮನುಷ್ಯ ಮಾತ್ರ ಹುಡಿಕೊಂಡು ಹೋಗಿ ಕಚ್ಚೋದು. ಆ ಕೀಟಗಳು ನಮ್ಮನ್ನ ಕಚ್ಚಕ್ ಬರೋದಿಲ್ಲ. ಅವು ಹೋಗೋದೇನಕ್ಕೆ? ಹೂವಿನ ಮಕರಂದವನ್ನ ಹೇರ್ಲಿಕ್ಕೆ. ಹೂವಿನ ಮಕರಂದವನ್ನ ಹೀರಿ ಜೇನನ್ನ ಕಟ್ತವೆ. ಮನುಷ್ಯ ಆ ಹುಳಗಳನ್ನ ಸುಟ್ಟು ಜೇನನ್ನ ತಿಂತಾನೆ. ಏನ್ರಿ ಬಿಟ್ಟವನು ಏನು ಬಿಡ್ಲಿಲ್ಲ. ಅರ್ಥ ಆಗ್ತಿದೆಯಲ್ಲ. ಮನುಷ್ಯ ಖಂಡಿತವಾಗಿ ಕೂಡ ಅತಿ ಕ್ರೂರಿ. ನಾನು ಸಿಂಹ ಹುಲಿ ಕ್ರೂರಿ ಅಂತ ಅಂತಿರಲ್ಲ, ಸುಳ್ಳವು. ಪಾಪ ಅವರಷ್ಟು ಒಳ್ಳೆ ಪ್ರಾಣಿಗಳು ಯಾವೂ ಇಲ್ಲ. ಯಾಕಂದ್ರೆ ಇವತ್ತಿನವರೆಗೂ ಕೂಡ ಎದ್ರಕಂಡು ಕಾಡ್ಬಿಟ್ಟು ಈಚೆಗೆ ಬಂದಿಲ್ಲ. ಅವ್ರು ಚೆನ್ನಾಗ್ ಗೊತ್ತು, ಬಂದ್ರಿ ನನ್ನ ಹೊಡೆದಾಗ್ತಾನೆ. ಅರ್ಥ ಆಯ್ತಲ್ಲ. ಕಾಡಲ್ಲಿ ಹೆಂಗೋ ಬದುಕೊಂಡವ. ಅದೇನು ಇವ್ನು ನುಂಗಾಕಿರೋ ಕಾಡಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಉಳ್ಕೊಂಡೈತಲ್ಲ, ಆ ಕಾಡಲ್ಲೇ ಬದುಕ್ತಾವ.
ಆದ್ರೆ ಮನುಷ್ಯ ಮಾತ್ರ ರಾಕ್ಷಸ ಆಗ್ಬಿಟ್ಟಿದ್ದಾನೆ. ಬನ್ನಿ, ಜೇನುನೊಣದ ಹೆದೆಗೆ ಅಂದ್ರೆ ಹಗ್ಗ, ಬಿಲ್ಲಿನ ಹಗ್ಗ ಅಂದ್ರೆ ಜೇನುನೊಣದ ಹೆದೆಯನ್ನ ಅಂದ್ರೆ ಜೇನಿನ ಹುಳಗಳ ಹಗ್ಗವನ್ನ ಕಟ್ಟಿದನಂತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಮನ್ಮಥನ ವಿಶೇಷ ಎಂತದ್ದು ಅಂತ. ಆತ ಬರ್ತಾನೆ, ಬಂದು ಸುಮಬಾಣವನ್ನ ಬಿಡ್ತಾನೆ ಶಿವನ ಮೇಲೆ. ಶಿವ ಕಣ್ಣು ಬಿಟ್ಟು ನೋಡ್ತಾನೆ, ಎಲ್ಲಾ ಇವನ ನನ್ನನ್ನೇ ಈತ ಹೀಗ್ ಮಾಡ್ಬಿಟ್ಟಲ್ಲ ಅಂತ. ಕೆಂಗಣ್ಣ, ನೆನ್ನೆ ಜನಪದದಲ್ಲಿ ಹೇಳುದು ನಾವು, ಕೆಂಗಣ್ಣ ಅಂತ ಯಾರನ್ನು ಕರಿತೀವಿ? ಶಿವನನ್ನ. ಕೆಂಪಾದ ಕಣ್ಣುಳ್ಳವನ ಅವನೇ ಕೆಂಗಣ್ಣೇಶ್ವರ. ಆ ಕೆಂಪಾದ ಕಣ್ಣು ಅಂದ್ರೆ ಬೆಂಕಿಯ ಕಣ್ಣು. ಆ ಕಣ್ಣು ಬಿಟ್ಬಿಟ್ರೆ ಭೂಮಿಯ ಭಸ್ಮ ಆಗ್ಬಿಡುತ್ತೆ ಅಂತ ನಂಬಿಕೆಗಳಿದವರಲ್ಲಿ, ಹೌದಲ್ವಾ? ಆ ಕೆಂಗಣ್ಣೇಶ್ವರನಾದಂತಹ ಶಿವ ತನ್ನ 3ನೇ ಕಣ್ಣನ್ನ ತೆರೆದು ಮನ್ಮಥನನ್ನ ಸುಟ್ಟು ಬಿಡ್ತಾನೆ. ಈ ಕಡೆ ನೋಡ್ತಾನೆ ಪಾರ್ವತಿ. ಪಾರ್ವತಿ ಹೇಗಿದ್ದಾಳಪ್ಪ? ಸತೀದೇವಿ, ದಾಕ್ಷಾಯಣಿ ಇದ್ದಂಗೆ ಇದ್ದಾಳೆ. ಯಾಕಂದ್ರೆ ಒಂದೇ ಸ್ವರೂಪ, ದೇಹ ಬೇರೆ ಅಷ್ಟೇ. ಅರ್ಥ ಆಯ್ತಲ್ಲ? ಹೋದ್ ಜನ್ಮದಲ್ಲಿ ಹಂಗೆ ಹುಟ್ಟಿದ್ದ, ಈ ಜನ್ಮದಲ್ಲಿ ಹಂಗೆ ಹುಟ್ಟಿದ್ದ. ಸಿನಿಮಾಗಳಲ್ಲಿ ಬಹಳ ಚೆನ್ನಾಗಿರ್ತಿದ್ವು. ಅಪ್ಪ ಮಗ ಮೊಮ್ಮಗ. ಅದೇನೋ ತಾತನ್ಗೆ ದಪ್ಪ ಮೀಸೆ, ಮಗನ್ಗೆ ಮೀಡಿಯಂ ಮೀಸೆ, ಮೊಮ್ಮಗನ್ ಮೀಸೆನೇ ಇರಲ್ಲ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಪಡಿಯಚ್ಚು ಒಂದೇ ತರ ಇರ್ಲಿ ಅನ್ನುವಂತ ಅಪೇಕ್ಷೆ. ಅರ್ಥ ಆಗ್ತಿದೆಯಲ್ಲ? ಹಾಗೆ ಇಲ್ಲಿ ಒಂದು ಸೂಕ್ಷ್ಮತೆಯನ್ನ ಗಮನಿಸೋದಾದ್ರೆ, ಹೋದ ಜನ್ಮದಲ್ಲಿ ಏನಿದ್ಲು ದಾಕ್ಷಾಯಣಿ, ಅದೇ ರೂಪದಲ್ಲಿ ಪರ್ವತರಾಜನ ಮಗಳಾಗಿ ಪಾರ್ವತಿ ಅದೇ ರೂಪದಲ್ಲಿ ಹುಟ್ಟವಳೆ. ನೋಡಿದ ತಕ್ಷಣ ದಾಕ್ಷಾಯಣಿ ಅಂತ. ನಾನ್ ದಾಕ್ಷಾಯಣಿ ಅಲ್ಲ, ನಾನ್ ಪಾರ್ವತಿ. ಯಾಕಂದ್ರೆ ಅವಳಿಗೆ ಹಳೇದೆಲ್ಲ ನೆನಪಿಲ್ಲ. ಪಾರ್ವತಿ, ಇಲ್ಲ ನೀನ್ ದಾಕ್ಷಾಯಣಿ. ಇಲ್ಲ ಪಾರ್ವತಿ, ಏನಾದ್ರೂ ಆಗ್ಬಿಡು, ನಾನು ಹೆಂಡತಿ ತರ ಇದೆಯಾ ಆಮೇಲೆ ನಾನು ಹೆಂಡ್ತೀನಿ ಅಂಡಿಸ್ತು. ಎಷ್ಟು ಬೇಗ ಮದುವೆ ಆಗೋಯ್ತು. ಸರಿ, ಅವರಿಬ್ರು ಅನುರಕ್ತರಾದಾಗ ಅಲ್ಲಿ ರತಿದೇವಿ ಬೂದಿ ಬುದ್ಧೆ ಕುತ್ಕೊಂಡು ಗೊಳೋ ಅಂತ ಅಳ್ತಾ ಇರ್ತಾಳಂತೆ, ಗಂಡನ್ ಕಳ್ಕೊಂಡು. ಇವ್ರಿಬ್ರು ಒಂದು ಮಾಡಕ್ ನನ್ ಗಂಡ ಬಲಿ ಕೊಟ್ರಲ್ಲ ಇವ್ರು, ಹೌದಲ್ಲ? ಆಗ ಸತೀದೇವಿ ಹೇಳ್ತಾಳಂತೆ, ಅಂದ್ರೆ ದಾಕ್ಷಾಯಣಿ ಅಥವಾ ಪಾರ್ವತಿ ಹೇಳ್ತಾಳಂತೆ, ನಮ್ಮಿಬ್ಬರ ಮಿಲನಕ್ಕೆ ಕಾರಣವಾದಂತ ಅವರಲ್ಲಿ ವಿರಹವನ್ನ ತಂದಿಟ್ರೆ ನಮ್ಮ ಪ್ರೀತಿಗೆ ಬೆಲೆ ಇರುವುದಿಲ್ಲ. ಆತನನ್ನ ಬದುಕಿಸುವಾಗ ಶಿವ ತನ್ನ ಶಾಂತ ಕಣ್ಣನ್ನು ಬಿಟ್ಟು ಮತ್ತೆ ಮನ್ಮಥನನ್ನ ಬದುಕಿಸ್ದ. ಅದಕ್ಕೆ ಶಿವನಿಗೆ ಬಂದಂತ ಹೆಸರು ಮಾರಾರಿ. ನೆನಪಿದ್ಯಾ? ಮಾರಾರಿ. ಏನ್ ಮಾರಾರಿ ಅಂದ್ರೆ? ಮಾರ ಎಂಬ ಮನ್ಮಥನನ್ನ ಆರಿ ಕೊಂದವನು. ಮಾರ ಎಂಬ ಮನ್ಮಥನನ್ನ ಕೊಂದವನ ಅವನೇ ಮಾರಾರಿ. ವಿಷ್ಣುಗೆ ಏನ್ ಹೆಸರು? ಮುರಾರಿ. ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಮುರ ಎಂಬ ರಾಕ್ಷಸನನ್ನ ಕೊಂದವನ ಅವನೇ ಮುರಾರಿ. ಅರ್ಥ ಆಯ್ತಲ್ಲ? ಮುರಾರಿ, ಮಾರಾರಿ. ಮಾರಾರಿ ಅಂದ್ರೆ ಶಿವ ಅಂತ. ಮಾರನನ್ನ ಆರಿ ಅಂದ್ರೆ ಕೊಲ್ಲುವುದು. ಬನ್ನಿ, ಹಾಗಾಗಿ ಜೇನುನೊಣದ ಹೆದೆಗೆ ಹೂಬಾಣ ಹೂಡಿ. ಯಾರಪ್ಪ ಅವನು? ಮನ್ಮಥ. ಜುಮ್ಮೆಂದು ಬಿಟ್ಟ ಮಾರ ಅಂದ್ರೆ ಮನ್ಮಥ. ಅಂದ್ರೆ ಬೆಳಗ್ಗೆ ಎದ್ದು ಆ ಜೇನುನೊಣಗಳನ್ನ ಜೇನುನೊಣದ ಹೆದೆಯನ್ನ ಅಂದ್ರೆ ಜೇನುನೊಣದ ಹಗ್ಗವನ್ನ, ಬಿಲ್ಲಿಗೆ ಕಟ್ಟುವ ಹಗ್ಗವನ್ನ ನಾವು ದಾರ ಅಂತ ಕರೆಯಲ್ಲ, ಹೆದೆ. ಈ ಎದೆನೆ ಬೇರೆ, ಆ ಹೆದೆನೆ ಬೇರೆ. ಇದು ಎದೆ, ಅದು ಹೆದೆ. ಬರುತ್ತೆ ನಿಮ್ಗೆ, ನಾಟಕಗಳಲ್ಲಿ ಬರುತ್ತೆ ಅಥವಾ ಸಿನಿಮಾಗಳಲ್ಲಿ ಬರುತ್ತೆ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಎದೆ ಹೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ನೀಡುತ್ತಿದ್ದೆ. ಈ ರೀತಿ ಲಜ್ಜೆಗೆಟ್ಟ ಹೇಡಿಯಂತೆ ಬಂದು ಕಾಲು ಹಿಡಿಯುವುದನ್ನು ನೋಡಿದರೆ ನೀನು ಜೋರಿನಿಯ ಮಗನೇ ಇರಬೇಕು. ಅರ್ಜುನ ಡೈಲಾಗ್ ಯಾವ ಸಿನಿಮಾದ್ದು? ಕಬ್ಬು ವಾಹನ ಅಲ್ಲಮ್ಮ, ಬಬ್ರು ವಾಹನ ಅಂತಾನೆ ಹೇಳಿದ್ದು. ಇಲ್ಲಪ್ಪ, ತಮಾಷೆಗೆ ಇರುತ್ತೆ, ಕೇಳಿಸ್ತು. ಇವರೆಲ್ಲ ಸ್ವಲ್ಪ ನಗ್ಲಿ ಅಂತೆಲ್ಲ ಮಲಿಕೊಂಡ್ಬಿಟ್ಟವ್ ಕಣೋ. ನೀನ್ ಒಬ್ಳೆ ಎದ್ದಿರೋದು, ಇವೆಲ್ಲ ಮಲಿಕೊಂಡ್ಬಿಟ್ಟವೆ. ಬೇಕಾದ್ರೆ ವಿಡಿಯೋ ಆ ಕಡೆ ತಿರುಗಿಸ್ ನೋಡೋಣ. ಬನ್ನಿ, ಅರ್ಥ ಆಯ್ತಲ್ಲ? ಹಾಗಾಗಿ ಈ ಹೆದೆ ಒಂದು ಉದಾಹರಣೆಯನ್ನು ಕೊಟ್ಟೆ ನಿಮಗೆ. ಬಿಲ್ಲಿಗೆ ಎದೆ ಹೇರಿಸಿ ಅಂದ್ರೆ ದಾರವನ್ನ ಕಟ್ಟಿದ ಅಂದ್ರೆ ಯುದ್ಧಕ್ಕೆ ಸಿದ್ಧ ಅಂತ ಅರ್ಥ ಆಯ್ತಲ್ಲ? ಆ ದಾರವನ್ನ ಕಟ್ಟಿ ಯುದ್ಧಕ್ಕೆ ಹೊರಡೋದು ಹೇಗೋ ಹಾಗೆ ಇಲ್ಲಿ ಮನ್ಮಥ ಪ್ರಕೃತಿಯ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಎಂತ ದಾಳಿ? ಸೌಂದರ್ಯದ ದಾಳಿ. ನಾನು ನೀನು ಬಿಟ್ರೆ ಬಾಣ, ಮನ್ಮಥ ಬಿಟ್ರೆ ಹೂವಿನ ಬಾಣ, ಹೌದಲ್ಲ? ಹೂವಿನ ಬಾಣ ಯಾಕೆ ಬಿಡ್ತಾನೆ ಅಂದ್ರೆ ಮನಸ್ಸಿನಲ್ಲಿ ಆಸೆ ಹುಟ್ಟಿಸಕ್ಕೆ, ಸೌಂದರ್ಯವನ್ನ ಜಾಗೃತ ಮಾಡಕ್ಕೆ. ಮನ್ಮಥನ ಕರ್ತವ್ಯ ಕೂಡ ಹೌದದು, ಮನ್ಮಥನ ಕೆಲಸ ಅದು. ಮನಸ್ಸುಗಳ ಮೇಲೆ ದಾಳಿ ಮಾಡಿ ಅವರ ಆಸೆಗಳನ್ನ ಉನ್ಮಾದಗೊಳಿಸಿ ಆ ಆಸೆಯ ಮೂಲಕ ಹೊಸ ಯೋಚನೆಗಳನ್ನ ಹುಟ್ಟುಹಾಕುವುದು ಮನ್ಮಥನ ಕೆಲಸ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಒಂದು ಜೇನುನೊಣಗಳ ಹೆದೆಯನ್ನ, ದಾರವನ್ನ ಕಟ್ಟಿ ನೋಡಿ, ಹೂಬಾಣವನ್ನ ಹೂಡಿ, ಆ ಒಂದು ಬಿಲ್ಲಿಗೆ ಏನ್ ಮಾಡಿದಾನೆ? ಹೂವಿನ ಬಾಣವನ್ನ ಹೂಡಿ ಜುಮ್ಮೆಂದು ಬಿಟ್ಟ ಮಾರ. ಸೈನ ಬರ್ತಾ ಇದೆ, ಡಬ್ಬನೆ ಬಿಡ್ಲಿಲ್ಲ. ಡಬ್ಬನೆ ಬಿಟ್ಟ ಮಾರ, ಧಡಾರನೆ ಬಿಟ್ಟ ಮಾರ ಅಂತಿಲ್ಲ. ಏನ್ ಹೇಳ್ತಾರೆ? ಜುಮ್ಮೆಂದು. ಭಾಷೆ ನೋಡಿ ಎಷ್ಟು ಚೆನ್ನಾಗಿದೆ, ಜುಮ್ಮೆಂದು ಬಿಟ್ಟ ಮಾರ ಅಂದ್ರೆ ಆಹ್ಲಾದಕರವಾಗಿ ಬರ್ತಾ ಇದೆ. ಅಂದ್ರೆ ಉಷಾಕಿರಣಗಳು, ಸೂರ್ಯನ ಉಷಾಕಿರಣಗಳು ಹೇಗೆ? ಉಷಾಕಿರಣ ಅಂದ್ರೆ ಏನು ಅದು ತಿಳ್ಕೊಳ್ಳಿ ಫಸ್ಟ್. ಸೂರ್ಯನ ಮೊದಲ ಕಿರಣಗಳನ್ನ ಉಷಾಕಿರಣ ಅಂತ ಕರಿತೀವಿ.
ವಿಷಯ ಅಂತ ಯಾರಾದ್ರೂ ಇದಾರೆ? ಉಷಾ ಇದಾರೆ ಇಲ್ಲ ಯಾರು? ಇಟ್ಕೊಂತಾರೆ, ಹೆಸರು ಇಟ್ಕೊಂತಾರೆ, ಉಷಾ ಅಂತ ಹೆಸರು ಇಟ್ಕೊಂತಾರೆ, ಹೌದಲ್ಲ? ಉಷಾ ಕಿರಣ ಅಂದ್ರೆ ಸೂರ್ಯ ಭೂಮಿಗೆ ಮುಖ ತೋರಿಸುವಂತ ಪ್ರಾರಂಭಿಕವಾದಂತಹ ಮೊದಲ ಚುಮು ಚಳಿಯೊಂದಿಗೆ ಬರುವಂತಹ ಆ ಕಿರಣಗಳಿದಾವಲ್ಲ, ಬಂಗಾರದ ಬಣ್ಣದ ಕಿರಣಗಳು, ಅದನ್ನ ನಾವೇನಂತ ಕರಿತೀವಿ? ಉಷಾ ಕಿರಣಗಳು. ಆ ಉಷಾ ಕಿರಣಗಳು ಹೇಗ್ ಬರ್ತಾ ಇದಾವೆ ಅಂದ್ರೆ, ಆ ಮನ್ಮಥ ಸುಮಗಳ ಬಾಣವನ್ನ ಆ ಒಂದು ಬಿಲ್ಲಿಗೆ ಕಟ್ಟಿರುವಂತಹ ಜೇನ್ನೊಣದ ಹೆದೆಯಂತೆ ಜುಮ್ ಎಂದು ಬಿಟ್ಟ ಮಾರ ಅಂದ್ರೆ, ಅಲ್ಲಿ ಯಾವ ರೀತಿಯ ಮಕರಂದದ ಆ ಒಂದು ಆಸ್ವಾದನೆ, ಆ ಪುಷ್ಪಗಳ ಘಮಘಮ ಬಾಣಗಳ ರೂಪದಲ್ಲಿ ನಮ್ಮ ಮುಖಕ್ಕೆ ಅಥವಾ ನಮ್ಮ ಮೂಗಿಗಳಿಗೆ ಆ ಒಂದು ಅಗ್ರಾಣಿ ಆಗ್ತಾ ಇದೆ, ಅಥವಾ ಅದು ಅರ್ಪಿತವಾಗ್ತಾ ಇದೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಆ ಒಂದು ಸುಮಗಳ ಅಥವಾ ಆ ಹೂವಿನ ಮಕರಂದದಿಂದ ಚಿಮ್ಮಿದಂತ ಆ ಒಂದು ಸುವಾಸನೆ ಇದೆಯಲ್ಲ, ಆ ಸುವಾಸನೆ ಬಾಣದ ರೂಪದಲ್ಲಿ ನಮ್ಮ ಮುಖಕ್ಕೆ, ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಮೂಗಿಗೆ ತಲುಪ್ತಾ ಇದೆಯಂತೆ. ಅಂದ್ರೆ ಬೆಳಕರದಿದೆ ಅಂತ ಅರ್ಥ. ಅದನ್ನ ಹೇಳ್ತಾರೆ, ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು. ಅರ್ಥ ಆಯ್ತಲ್ಲ? ಅಲ್ಲಿ ಏನು ಹೂಗಳು ಪಟಪಟನೆ ಸಿಡಿದು ಅಂತ ಹೇಳ್ತಾರೆ ಬೇಂದ್ರೆ. ಬೆಳಗು ಪದ್ಯವನ್ನು ಓದಿದಾಗ ನಿಮ್ಗೆ ಅದು ಸಿಗುತ್ತೆ. ಅರ್ಥ ಆಯ್ತಲ್ಲ? ಬನ್ನಿ ಸರ್, ಬೆಳಗು ಪದ್ಯ ಈಗ ಅದೇ ಅಲ್ವಾ? ಇದು ಬೆಳಗು ಜಾವ, ಅದು ಬೆಳಗು. ಮೂಡಲ ಮನೆಯ ಮುತ್ತಿನ ನೀರಿನ ಆ ಪದ್ಯಕ್ಕೆ ಬೆಳಗು ಪದ್ಯ ಅಂತ ಹೆಸರಿಡ್ತೀವಿ, ಇದು ಬೆಳಗು ಜಾವ. ಬನ್ನಿ. ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದು ಅದೋ ಬೆಳಕು ಬೇಟೆಗಾರ. ಗುಡಿಗೋಪುರಕ್ಕೆ, ಗುಡಿ ಗೋಪುರ, ಮನೆ, ಮಠ, ಬೆಟ್ಟ, ಗುಡ್ಡ ಎಲ್ಲದರ ಮೇಲೆ ಬೆಳಕಿನ ಬಲೆಯನ್ನ ಎಸಿತಾ ಇದ್ದಾನಂತೆ. ಎಂತ ಬಲೆ? ಬೆಳಕಿನ ಬಲೆ. ಈಗ ನಾವು ಆ ಬಲೆ ಒಳಗೆ ಸಿಗಾಕೊಂಡಿದ್ದೀವಿ. ಹೇಗೆ ಒಂದು ಪಕ್ಷಿ ಅಥವಾ ಹೇಗೆ ಒಂದು ಪ್ರಾಣಿಯ ಮೇಲೆ ಬಲೆ ಎಸ್ತಿ ಹಿಡಿತೀವಲ್ಲ, ಹಾಗೆ ಇಡೀ ಭೂಮಿಯ ಮೇಲೆ ಏನನ್ನೆಸ್ತಿದ್ದಾನೆ? ಏನನ್ನೆಸ್ತಿದ್ದಾನೆ? ಎಂತ ಬಲೆ? ಬೆಳಕಿನ ಬಲೆ. ಬೆಳಕಿನ ಬಲೆಯಲ್ಲಿ ನಮ್ಮನ್ನೆಲ್ಲ ಬಂಧಿಸಿಟ್ಟಿದ್ದಾನೆ. ಯಾರು? ಸೂರ್ಯ. ಅರ್ಥ ಆಯ್ತಲ್ಲ? ಆತ ಬೆಳಕು ಬೇಟೆಗಾರ, ಬೆಳಕನ್ನ ಚೆಲ್ಲುವ ಬೇಟೆಗಾರ. ಎಷ್ಟು ಸುಂದರವಾಗಿದೆ ನೋಡಿ. ನಾವು ಬರೀ ಪ್ರಾಣಿಗಳನ್ನ ಒಡೆಯುವ ಬೇಟೆಗಾರನನ್ನ ನೋಡಿದ್ದು, ಬೇಂದ್ರೆ ಮಾತ್ರ ಬೆಳಕಿನ ಬೇಟೆಗಾರನನ್ನ ನೋಡ್ಲಿಕ್ಕೆ ಸಾಧ್ಯ. ಆ ಬೆಳಕು ಬೇಟೆಗಾರ ಎಲ್ಲರನ್ನೂ ಕೂಡ ವರ್ಣಮಯವಾದಂತ, ಸ್ವರ್ಣಮಯವಾದಂತ, ಬರೀ ವರ್ಣ ಅಲ್ಲ, ಎಂತದ್ದು ಸ್ವರ್ಣಮಯವಾದಂತಹ ಬೆಳಕಿನ ಬಲೆಯಲ್ಲಿ ನಮ್ಮನ್ನ ಬಂಧಿಸಿ ಇಡ್ತಾ ಇದ್ದಾನೆ. ಇದು ಬೇಂದ್ರೆ ಕಂಡಂತ ಸೌಂದರ್ಯಯುಕ್ತವಾದಂತಹ ಸೂರ್ಯೋದಯ. ಅರ್ಥ ಆಯ್ತಲ್ಲ? ಬನ್ನಿ. ನಿಶೆ ಇಳಿದ ಉಷೆಯ ಎಳೆನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ. ಈಗ ಬಂತು ವಿಷಯ. ನಿಶೆ ಇಳಿದ ಉಷೆಯ, ನಿಶೆ ಇಳಿದ ಆಗ ತಾನೇ ನಿದ್ದೆಯಿಂದ ಎದ್ದ. ಸೂರ್ಯ ಕೂಡ ಏನಾಗಿದ್ದ? ಮಲಗಿದ್ದ. ಹೌದಲ್ಲ? ಸೂರ್ಯ ಕೂಡ ಮಲಗಿದ್ದ, ಈಗ ತಾನೇ ನಿದ್ದೆಯಿಂದ ಎದ್ದ. ಎದ್ದಾಗ ಭೂಮಿಗೆ ಬೆಳಕಾಯ್ತು. ಬೇಂದ್ರೆ ಅದನ್ನ ಹೇಳ್ತಾರೆ, ಎದ್ದಾಗ ಮರಣ, ಮಲಗಿದಾಗ ಮತ್ತೆ ಮರಣ, ಎದ್ದಾಗ ನವೀನ ಜನನ, ನಮಗೆ ಅಷ್ಟೇ ಏತಕೋ, ನಮಗೆ ಅಷ್ಟೇ ಏತಕೋ. ಅರ್ಥ ಆಯ್ತಲ್ಲ? ಮಲಗಿದಾಗ ಮರಣ, ಎದ್ದಾಗ ಜನನ. ಶೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸಜ ಜಾಲಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ. ಶೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಎಷ್ಟು ಅದ್ಭುತವಾದಂತ ಕಲ್ಪನೆಗಳಿದಾವೆ ಅದರೊಳಗೆ. ಅರ್ಥ ಆಯ್ತಲ್ಲ? ಹಾಗಾಗಿ ಇಲ್ಲಿ ಒಂದು ಸೂಕ್ಷ್ಮವನ್ನು ಗಮನಿಸೋಣ. ಆ ಒಂದು ಸೂರ್ಯೋದಯದ ಆ ಸಂದರ್ಭದಲ್ಲಿ ನಿಶೆ ಇಳಿದ, ನಿಶೆ ಕತ್ತಲೆ, ನಿಶೆ ಕತ್ತಲೆ ಮತ್ತು ನಿದ್ದೆ. ಅರ್ಥ ಆಯ್ತಲ್ಲ? ನಿಶೆ ಇಳಿದ, ಕತ್ತಲೆ ಇಳಿದ, ಉಷೆಯ ಆಗ ತಾನೇ ಕತ್ತಲೆ ಎಂಬ ನಿದ್ದೆ ಕಡಿಮೆ ಆಗಿ ಆಗ ತಾನೇ ಬೆಳಕಿನ ಕಿರಣಗಳು ಜಾಗೃತ ಆಗ್ತಾ ಇದಾವೆ. ಆ ಸಂದರ್ಭದಲ್ಲಿ ಬರುವಂತಹ ಬೆಳಕಿನ ಕಿರಣಗಳನ್ನ ಏನಂತೀವಿ? ಉಷೆ ಎಂತೀವಿ. ನಿಶೆ ಇಳಿದ, ಕತ್ತಲೆ ಇಳಿದ, ಉಷೆಯಿಂದ ಬರುತ್ತಿರುವ ಎಳೆನಗೆಯ ಬಗೆಗೆ. ಎಸ್, ಮಠ ಮಧ್ಯಾಹ್ನ ನಿಂತ್ಕೊಂಡು ನೋಡ್ರ ಸೂರ್ಯ ಎಷ್ಟು ಚೆನ್ನಾಗಿದ್ದಾನೆ ಅಂದ್ರೆ, ಈ ವೈದ್ಯನ್ ತಿಕ್ಲೆ ಅಲ್ಲ, ಬಿಸಿಲಲ್ಲಿ ಸಾಯಿಸ್ತಾವ್ ಕರ್ಕೊಂಬಂದಿ ಬೈಲಲ್ಲಿ ನಿಲ್ಸಿ ಅಂತ ಉಗಿತೀರಾ? ಉಗಿತೀರಾ ಇಲ್ವಾ? ಉಗಿತೀರಾ ಇಲ್ವಾ? ಉಗಿಯಲ್ಲ ಬಿಡಿ, ಸ ಬದಿಕಳಿ ನ್ಯಾಕತ್ತ ಅಲ್ವಾ? ಅದೇ ಮುಂಜಾನೆ ಟೂರ್ ಕರ್ಕೊಂಡು ಹೋಗ್ತೀವಿ ಅನ್ಕಳಿ, ಕರ್ಕೊಂಡು ಹೋಗಲ್ಲ ಆಮೇಲೆ ಅನ್ಕಳಿ, ಸರ್ ಎಸ್ ಬಿ ಸರ್ ಹೇಳಿದ್ದಾರೆ ಹೇಳ್ಬಿಟ್ಟಿರ, ಕರ್ಕೊಂಡು ಹೋಗ್ತೀವಿ ಅನ್ಕಳಿ, ಆಗುಂಬೆಗೆ ಹೋದು ಅಂದ್ಕಳಿ. ಅರ್ಥ ಆಯ್ತಲ್ಲ? ಆಗುಂಬೆಗೆ ಹೋಗಿದೀವಿ 4:30-5 ಗಂಟೆ ಸಮಯ, ಬಸ್ ನಿಲ್ಸ್ರಯ್ಯ ಒಂದ್ ಅರ್ಧ ಗಂಟೆ, ಇಲ್ಲಿ ಸೂರ್ಯೋದಯವನ್ನು ನೋಡೋಣ ಅಥವಾ ಸೂರ್ಯಾಸ್ತವನ್ನು ನೋಡೋಣ. ಸೂರ್ಯಾಸ್ತ ಅಂದ್ರೆ ಸಂಜೆಗೆ ಹೋಗ್ಬೇಕು, ಸೂರ್ಯೋದಯ ಬೆಳಗ್ಗೆ ಹೋಗ್ಬೇಕು, ಹೌದಲ್ಲ? ನೋಡೋಣ ಅಂತ ನಿಂತುಬಿಟ್ರೆ ಏನು ಅದ್ಭುತವಾದ ಸೂರ್ಯ ಮೇಲೆ ಉಡ್ತಾ 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 ಉಡ್ತಾ, ನಾನು ಹೇಳಕ್ಕೆ ಇಲ್ಲ, ನೀವೇ ಕುಣಿತಾ ಇರ್ತೀರ, ಡ್ಯಾನ್ಸ್ ಮಾಡ್ತಾ ಇರ್ತೀರ. ಬೆಳಗಿನ ಜಾವದ ಸೂರ್ಯೋದಯವನ್ನು ನೋಡ್ಬೇಕು ಅಂದ್ರೆ ದೇವರಾಯನ ದುರ್ಗಕ್ಕೆ ಹೋಗ್ಬೇಕು, ಹಾಗಂತ ಹೋಗಿ ಅಂತ ಹೇಳ್ತಾ ಇಲ್ಲ.
ಅರ್ಥ ಆಯ್ತಾ? ದೇವರಾಯ ದುರ್ಗದ ಎಷ್ಟೋ ಜನ ಕಾರಲ್ಲಿ ಹೋಗಿ ಬರ್ತಾರೆ, ಬೆಳಗ್ಗೆ ಬೆಳಗ್ಗೆ ಒಂದು ಇದಾಗುತ್ತೆ ತಾಳ, ಅಲ್ಲೇ ಒಂದು ವಾಕ್ ಮುಗಿಸ್ಕೊಂಡ್ ಬರೋಣ ಅಂತ ಕಾರಲ್ಲಿ ಹೋಗ್ಬಿಡ್ತಾರೆ. ಬೆಟ್ಟದ ಮೇಲೆ ಸೂರ್ಯೋದಯವನ್ನು ನೋಡಿ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಬರ್ತಾರೆ, ಕಾರದಲ್ಲೇ ವಾಪಸ್ ಬರ್ತಾರೆ. ಯಾಕಂದ್ರೆ ಸೂರ್ಯೋದಯದ ರಮಣೀಯತೆಯನ್ನು ಅಲ್ಲಿ ನೋಡ್ಬೇಕು. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅರ್ಥ ಆಗ್ತಿದ್ಯಾ? ಹಾಗೆ ಆ ಸೂರ್ಯೋದಯದ ಸಂದರ್ಭದಲ್ಲಿ ಜಗತ್ತು ಚೆನ್ನಾಗಿರುತ್ತೆ. ಅರ್ಥ ಆಯ್ತಲ್ಲ? ಅಲ್ಲಿ ಎಳೆ ನಗೆಯೇ ಇರುತ್ತೆ ಹೊರತು ಬಿಸಿ ಬೆಳಕು ಇರೋದಿಲ್ಲ. ಎಳೆ ಬೆಳಕಿನ ನಗೆ, ಎಲ್ಲರಿಗೂ ಸಂತೋಷ. ಚುಮ್ಮು ಚಳಿಯ ಆ ಒಂದು ಅದರಲ್ಲೂ ಈ ಟೈಮಲ್ಲಿ ಚಳಿಗಾಲದಲ್ಲಿ ಸೂರ್ಯೋದಯ ಇನ್ನೂ ರಮಣೀಯವಾಗಿ ಕಾಣ್ತಾ ಇದೆ. ಅರ್ಥ ಆಯ್ತಾ? ಬನ್ನಿ, ಹಾಗಾಗಿ ನಿಶೆ ಇಳಿದ ವಿಷಯ ಎಳೆ ನಗೆಯ ಬಗೆಗೆ, ಎಳೆ ನಗೆ ಆಗ ತಾನೇ ಮಕ್ಕಳು ಹುಟ್ಟಿ ಕಿಲಕಿಲನೇನಾಗ್ತಾವಲ್ಲ, ಅದೆಷ್ಟು ಚೆನ್ನಾಗಿರುತ್ತೆ. ನೀವು ಅಂದಾಗ ಎಷ್ಟು ಕೆಟ್ಟದಾಗಿರುತ್ತೆ. ಆಯ್ತು ಅದೇ ನಂಗೆ ನಗ್ತೀಯ ಅಂತಾರೆ ನಿಮ್ಮನ್ನ, ನಿಜನ ಅಂತಾರ ಇಲ್ವಾ? ಅದೇ ಸಣ್ಣ ಮಕ್ಳು ನಕ್ರೆ ಐ ಪುಟ ಎಷ್ಟು ಚೆನ್ನಾಗಿ ನಗ್ತೀಯ ಅಂತ ಇನ್ನೂ ಚಕ್ಕಗುಲಿ ಇನ್ನೂ ನಗಿಸ್ತಾರೆ. ಅದ್ ಕೇಳುದು ಮಕ್ಕಳ ಆಟ ಚಂದ. ಆಡ್ಬೇಕು ಅಂದ್ರೆ ಮಕ್ಳ ತರ ಆಡ್ಬೇಕು. ನಾನು ನೀನು ಗೋಲಿ ಆಡಕ್ ಹೋದ್ರೆ ಕ್ಯಾಸ್ಟ್ ಸುಗಿತಾರೆ ಮಕ್ಳು. ಯುಕೆ ಬಂದೈತಲ್ಲ, ಹಿಂಗ್ ಗೋಲಿ ಆಡಕ್ ಬಂದವಿ. ಗೋಲಿ ಆಟ ಆಡೋ ವಯಸ್ಸೇ ಆಯ್ತು. ಸಣ್ಣ ಮಕ್ಳು ಹೆಂಗ್ ಮಾಡೋದು ಚಂದ, ಅದು ಇದು ಮಾಡ್ಕೊಂಡು ತಪ್ಪೆ ಸಾರಿಸ್ತಾ ಇರ್ತಾವ, ಚೆನ್ನಾಗೇ ಇರುತ್ತದು. ಎಲ್ಲಿ ಇವತ್ತು ಆ ಕೆಲಸ ನಾವೇನಾದ್ರು ಟ್ರೈ ಮಾಡಕ್ ಆಯ್ತದ? ಎಲ್ಲಾದ್ರೂ ಉಂಟ ಸರ್, ಕಲ್ಪನೆ ಮಾಡ್ಕೊಂಡ್ರೆ ಬೇರೆ ಬೇರೆದಾಯ್ತದೆ. ಅದಕ್ಕೆ ಹೇಳೋದು ಮಕ್ಕಳಾಗ್ಬೇಕು, ಮಕ್ಕಳಾಗ್ಬೇಕು ನಾವು. ಆ ಮಕ್ಕಳ ಆ ಮೌಲ್ಯವೇ ಬಹಳ ವಿಶೇಷವಾದ್ದು. ದುರದೃಷ್ಟವಶಾತ್ತು ನಾವೆಲ್ಲ ದೊಡ್ಡವರಾಗೋ ಯೋಚನೆ ಮಾಡ್ತಾ ಇದೀವಿ, ಆದ್ರೆ ಮಕ್ಕಳಿನ ಆ ಮೌಲ್ಯವನ್ನು ನಾವು ಅರ್ಥನೆ ಮಾಡ್ಕೊಂತ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಹಾಗೆ ಆ ಎಳೆನಗೆ ಎನ್ನುವಂಥದ್ದು ಎಲ್ಲಿ ನೋಡ್ತೀರಾ ಅಂದ್ರೆ ನಿಮ್ಮ ಮಕ್ಕಳಲ್ಲಿ ನೋಡ್ತೀವಿ. ಒಳ್ಳೆ ಇರಲ್ಲ ಮಕ್ಕಳಿಗೆ, ಒಳ್ಳೆ ಇರಲ್ಲ. ಕಿಲ ನಕ್ರೆ ಎಷ್ಟು ಸುಂದರವಾಗಿ ಕಾಣುತ್ತೆ. ನೀವು ಕೋಲ್ಗೇಟ್ ಅಲ್ಲಿ ಉಪ್ಪು ಹಾಕಿಸ್ಕೊಂಡು ಖಾರದ ಪುಡಿ ಹಾಕಿಸ್ಕೊಂಡು ಎಲ್ಲ ಗೊತ್ತೀರಾ, ಧನಿಯಾ ಪುಡಿ ಖಾರದ ಪುಡಿ ಏನೇನೋ ಹಾಕಿಸ್ಕೊಂಡು ಉಜ್ಜುತ್ತೀರಾ. ಅದೆಲ್ಲ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯೇ? ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಖಾರದ ಪುಡಿ ಇದೆಯೇ? ಅರ್ಥ ಆಯ್ತಾ? ಇನ್ನು ಏನೇ ತುಂಬ್ತಾರೋ ಗೊತ್ತಿಲ್ಲ ನನಗೆ, ತಲೆಕೆಟ್ಟು. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ರಾಗಿ ಇದೆಯೇ? ಅಕ್ಕಿ ಇದೆಯೇ? ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉದ್ದಿನಬೇಳೆ ಇದೆಯೇ? ಅಸಹ್ಯ ಆಗುತ್ತೆ ರೀ ಎಲ್ಲ ಟೂತ್ ಪೇಸ್ಟ್ ಗಳನ್ನ ಕೇಳಿ ಅಥವಾ ಅಡ್ವರ್ಟೈಸ್ಮೆಂಟ್ ನ ಕೇಳಿ. ಈಗ ನಮ್ಮ ಕೋಲ್ಗೇಟ್ ಮೊದಲಿಗಿಂತ ಸ್ಟ್ರಾಂಗ್ ಅಂದ್ರೆ ಮೊದಲು ಸ್ಟ್ರಾಂಗ್ ಇಲ್ಲ ಅಂತ ಒಪ್ಕೊಂಡ್ವಿ ಅಲ್ಲ. ಅವ್ರ ಸತ್ಯಗಳು ಅವರೇ ಹೆಂಗ್ ಒಪ್ಕೊಂತ ನೋಡಿ, ಮೊದಲಿಗಿಂತ ಸ್ಟ್ರಾಂಗ್. ಈಗ ಫೇರ್ ಅಂಡ್ ಲವ್ಲಿ ಅಲ್ಲ, ಫೇರ್ ಅಂಡ್ ಗ್ಲೋಲಿ ಅಂದ್ರೆ ನೀವು ಒಪ್ಕೊಂಡ್ರೆ ಅದು ಚೆನ್ನಾಗಿಲ್ಲ ಅಲ್ವಾ? ನೀವೇ ಒಪ್ಕೊಂತ ಇದ್ರೆ ಹಳೆ ಚೆನ್ನಾಗಿಲ್ಲ, ಹೊಸ ತಂದಿದೀವಿ ಹಂಗಾರೆ ಇಷ್ಟು ದಿನ ಮೋಸ ಮಾಡಿ ಹಳೇದಾಗ್ತಿದ್ರಿ ಅಲ್ವಾ? ಜಾಹೀರಾತುಗಳೆಲ್ಲ ಸತ್ಯ ಅಲ್ಲ. ಉಪಯೋಗಿಸೋ ವಸ್ತುಗಳಿಂದ ಏನು ಬದಲಾಗೋದಿಲ್ಲ, ಏನು ಬದಲಾಗೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ತೊಳ್ಕೊಳ್ಳೇಬೇಕು ನಾವು ಏನ ಮನಸ್ಸನ್ನ. ಮನುಷ್ಯ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಬಿಟ್ಬಿಟ್ಟವನೇ ದೇಹವನ್ನು ಉಜ್ಕಂತಾನೆ. ಅರ್ಥ ಆಯ್ತಲ್ಲ? ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಎಲ್ಲಿದೆ? ಸ್ನಾನದ ರೂಮಲ್ಲಿ ಆರೋಗ್ಯ ಇದೆ. ಯಾಕೆ ಲೈಫ್ ಬಾಯ್ ಅಲ್ಲೇ ಇಕ್ಕದು? ನಾವು ದೇವ್ರ ಮನೆಗೆ ಇಕ್ತೀವ ಲೈಫ್ ಬಾಯ್, ಅಡಿಗೆ ಮನೆಗೆ ಇಟ್ಕೊಂತೀವ ಲೈಫ್ ಬಾಯ್ ಇಲ್ಲ. ಲೈಫ್ ಬಾಯ್ ಎಲ್ಲಿದೆ? ಬಸ್ಲು ಮನೇಲಿದೆ. ಬಸ್ಲು ಮನೇಲಿ ಆರೋಗ್ಯ ಇದೆ. ಸಾಲೆ ಬರೋಣ. ನಗು ಬರುತ್ತೆ ಅಂದ್ರೆ ಇನ್ನೂ ವಿಚಿತ್ರವಾದ ನಗುಗಳು, ವಿಚಿತ್ರವಾದಂತ ಕಾನ್ಸೆಪ್ಟ್ಗಳು. ಅರ್ಥ ಆಯ್ತಲ್ಲ? ಜೋಕಾಗಿ ತಗೋಬೇಕಷ್ಟೇ, ಅವನ್ನ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಏನು ಉಜ್ಕೊಂಡ್ರು ಇರೋ ಬಣ್ಣ ಹೋಗೋದಿಲ್ಲ, ಇಲ್ಲದ್ದು ಬರೋದಿಲ್ಲ. ಅರ್ಥ ಆಗ್ತಿದೆ? ಆ ಕ್ಷಣಕ್ಕೆ ಒಂದಷ್ಟು ಗ್ಲೋ ಆಗಿ ಕಾಣ್ತೀವಷ್ಟೇ. ಒರಿಜಿನಲಿ ಮಲಗೆದ್ದಾಗಿರ್ತೀವಲ್ಲ ಅದೇ ಸತ್ಯ. ಮಲಗೆದ್ದಾಗ ಪಕ್ಕದಲ್ಲಿ ಅದೇ ಸತ್ಯ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರನೇ ಭಗವಂತ ಏನ್ ಮಾಡಿದಾನೆ, ಮನುಷ್ಯನಿಗೆ ಮಾತ್ರ ಸೌಂದರ್ಯ ಪ್ರಜ್ಞೆ ಕೊಟ್ಟಿದ್ದಾನೆ. ಯಾಕೆಂದ್ರೆ ನೀನು ಸುಂದರವಾಗಿಲ್ಲ, ಮನುಷ್ಯ ಸುಂದರವಾಗಿಲ್ಲ. ಅದಕ್ಕೆ ಜನಕ್ಕಿಂತ ಜಗತ್ತಿಗೆ ಕೆಟ್ಟದಾಗ ಕಾಣಬೇಡ ಅಂತ ನೀನೊಂದ್ ಸ್ವಲ್ಪ ಸೌಂದರ್ಯವನ್ನ ವೃದ್ಧಿ ಮಾಡ್ಕೊಳ್ಳುವಂತ ಒಂದಷ್ಟು ದಾರಿಗಳನ್ನ ಹುಡುಕು ಅಂತ ಜ್ಞಾನ ಕೊಟ್ಟಿದ್ದಾನೆ. ಎಲ್ಲಿ? ನಮ್ ನಾಯಿ ಮುಖ ತೊಳ್ಕೊಳತ್ತ, ನಮ್ಮ ಹಸು ಮುಖ ತೊಳ್ಕೊಳತ್ತ, ಹೊಂದಿ ಮುಖ ತೊಳ್ಕೊಳತ್ತೇನ್ರಿ? ಎಷ್ಟ್ ಚೆನ್ನಾಗ್ ಕಾಣುತ್ತೆ ಅಲ್ವಾ? ನಮ್ಮ ಹುಡುಗಿಗೂ ಒಂದಿನೂ ಚೆನ್ನಾಗ್ ಕಾಣುತ್ತೋ, ಸ್ವರ್ಗೇನೋ ಆಗ್ಬಿಟ್ಟಿದೆ ಕಡೆ. ಪಕ್ಷಿಗಳು ಸ್ನಾನ ಮಾಡ್ತಾವ, ಹಾವು ಸ್ವಿಮ್ಮಿಂಗ್ ಮಾಡುತ್ತಾ ಅಲ್ವಾ? ಬಟ್ಟೆ ಹಾಕಣಲ್ಲ ಯಾವನು, ಎಷ್ಟು ಚೆನ್ನಾಗವೆ. ನಾವೆಲ್ಲ ಹಾಕೊಂಡು ಚೆನ್ನಾಗ್ ಕಾಣಲ್ಲ. ಇನ್ ಹಾಕಂದಲ್ಲೇ ಇದ್ರೆ ಜೈನ್ ಕರ್ನಾಟಕ. ಇದರ ಅರ್ಥ ಇಷ್ಟೇ, ಮನುಷ್ಯ ಸುಂದರನಲ್ಲ ಅನ್ನೋದನ್ನ ಪ್ರಕೃತಿ ಹೇಳ್ತಾ ಇದೆ. ಅದಕ್ಕೆ ನಮ್ಗೆ ಅದು ಇದು ಹಚ್ಕೊಳಕ್ಕೆಲ್ಲ ತಲೆ ಕೊಟ್ಟಿದೆ. ಆ ತಲೆ ಕೊಟ್ಟಿರೋದ್ರಿಂದ ನಾವು ಅದು ಇದು ಕಂಡು ಹಿಡ್ಕೊಂಡು ಹಚ್ಕೊಂತ ಇದ್ವಿ. ಒಪ್ಕೊಂತ ಇದ್ದೀರಾ?
ಒಪ್ಕೊಂತ ಇದ್ರ ಪ್ರಾಣಿಗಳಿಗೆ ಏನು ಇಲ್ದಲೆ ಇದ್ರೆ ಚೆನ್ನಾಗಿ ಕಾಣ್ತಾ ಇದೆ. ಜಿಂಕೆ ಒಡೋಗಿದೆ ತಪ್ಕೋಬೇಕು ಅನ್ಸುತ್ತೆ, ಸ್ನಾನನೇ ಮಾಡಲ್ಲ. ನಿಜ ಅಲ್ವಾ? ನವಿಲು ಎಷ್ಟು ಸುಂದರವಾಗಿದೆ, ಗಿಣಿ ಎಷ್ಟು ಮುದ್ದಾಗಿದೆ. ಯೋಚನೆ ಮಾಡಿ, ಪ್ರಕೃತಿ ತಾನೇ ಸೌಂದರ್ಯವನ್ನು ಕೊಟ್ಬಿಟ್ಟಿದೆ. ಸೌಂದರ್ಯವಿಲ್ಲದ ಏಕೈಕ ಪ್ರಾಣಿ ಯಾರಾದ್ರೂ ಇದ್ರೆ ಯಾರದು? ಮನುಷ್ಯ. ಅದಕ್ಕೆ ನಾವು ಸೌಂದರ್ಯವನ್ನು ಉಳಿಸ್ಕೋಬೇಕು ಅಂತ ತಲೆ ಬಾಚ್ಕೊಂತೀವಿ, ಕಟಿಂಗ್ ಮಾಡಿಸ್ಕೊಂತೀವಿ, ಬೋರ್ಡ್ ಹೊಡಿಸ್ಕೊಂತೀವಿ, ಗಡ್ಡ ಬಿಟ್ಕೊಂತೀವಿ, ಮೀಸೆ ಎತ್ಕೊಂತೀವಿ. ಹೌದಲ್ವಾ? ಹೊಸ ಹೊಸ ವಿಧಾನದಲ್ಲಿ ನಾವೇನಾದ್ರೂ ಇಂಡಿಕೇಟ್ ಮಾಡ್ಬೇಕು ಅಂತ ಒದ್ದಾಡ್ತೀವಿ. ಯಾಕೆ ಅಂದ್ರೆ ಎಸ್, ನಾವ್ಯಾರು ಸುಂದರವಾಗಿಲ್ಲ ಪ್ರಕೃತಿ ದೃಷ್ಟಿಯಿಂದ. ಅರ್ಥ ಆಗ್ತಿದೆಯಲ್ಲ? ಬನ್ನಿ, ಉಷಯ ಎಳೆನಗೆಯ ಆ ಬಗೆಗೆ ಅಂದ್ರೆ ಅದರ ರೀತಿಗೆ, ಆ ಉಷಯ ಕಿರಣದ ರೀತಿಗೆ ಸೋತಿರಲು ಜಗವು ಸವಿ ಇದೆ, ಸಂತೋಷ ಇದೆ, ಆನಂದ ಇದೆ. ಸೂರ್ಯೋದಯದಲ್ಲಿ ಏನಿದೆ? ರುಚಿ ಇದೆ ಅಂತ. ಎಂತ ರುಚಿ? ಆತ್ಮ ರುಚಿ. ಸರ್ ಹೌದಾ ಸರ್? ಉಷ ಕಿರಣವನ್ನು ತಿನ್ನೋಡ್ಬೋದಾ? ಅದನ್ನ ಮೈಸೂರು ಪಾಕ್ ಅಲ್ಲಪ್ಪ ತಿನ್ನೋಡಕ್ಕೆ, ಅದನ್ನ ಅನುಭವಿಸ್ಬೇಕು. ಅನುಭವ ಎಲ್ಲಿಂದ ಆಗ್ಬೇಕು? ಆತ್ಮದಿಂದ ಆಗ್ಬೇಕು. ಆತ್ಮಕ್ಕೆ ಆನಂದ ಆದ್ರೆ ಆತ್ಮಾನಂದ, ನಿತ್ಯವೂ ಆನಂದ ಆದ್ರೆ ನಿತ್ಯ ಆನಂದ. ಎಷ್ಟು ಚೆನ್ನಾಗಿ ಹೆಸರಿಕೊಂಡು ಅವನು. ಆತ್ಮಕ್ಕೆ ಆನಂದ ಪಡೋದು ಆತ್ಮಾನಂದ, ಅವನಿಗೆ ನಿತ್ಯ ಆನಂದ ಬೇಕು, ಅದಕ್ಕೆ ನಿತ್ಯ ಆನಂದ. ಎಂತ ಆನಂದ ಅಂತ ಮಾತ್ರ ಕೇಳ್ಬೇಡಿ, ನಿಮ್ಗೆಲ್ಲ ಗೊತ್ತಿದೆ. ನಿತ್ಯಾನಂದನಿಗೆ ಬೇಕಾಗಿರೋ ಅಂತ ಆನಂದ ಎಂತದ್ದು ಅಂತ. ಅಯೋಗ್ಯ ಬಿಡಿ ಮಗ, ಅರ್ಥ ಆಯ್ತು? ಬನ್ನಿ, ಸರಿ. ಹಾಗಾಗಿ ಆ ನಿಶೆ ಇಳಿದ ಉಷಯ ಆ ಎಳೆನಗೆಯ ಬಗೆಗೆ ಸೋತಿರಲು ಇಡೀ ಮನಸ್ಸುಗಳು, ಜಗತ್ತಿನ ಎಲ್ಲಾ ಅವಯವಗಳು ಸೋತಿರವೆ. ಈ ಜಗವು ಸವಿಗೆ, ಈ ಜಗತ್ತೇ ಸೋತೋಗಿದೆ. ಆ ರುಚಿ ಎಂತ ರುಚಿ ಅದು? ಆ ಸೂರ್ಯೋದಯದ ಆ ವರ್ಣರಂಜಿತವಾದ ರುಚಿಗೆ ಜಗತ್ತೇ ಸೋತು ಹೋಗಿದೆ. ಅರ್ಥ ಆಗ್ತಿದೆಯಲ್ಲ? ಬನ್ನಿ, ಕಣ್ಣೆದುರು ಒಂದು ಕಟ್ಟಿತ್ತು ಕನಸು, ಕೂಗೊಂದು ಬಂತು ಕಿವಿಗೆ. ಕಣ್ಣೆದುರು ಒಂದು ಕಟ್ಟಿತ್ತು ಕನಸು, ಈಗ ನಮ್ ಕಡೆ ತಿರುಗತ್ತಾವೆ. ಇಷ್ಟ ತನಕ ಪ್ರಕೃತಿ ತೋರಿಸಿದ್ರು. ಆ ಟೈಮಲ್ಲಿ ಒಳ್ಳೆ ಕನಸುಗಳು ಬೀಳ್ತಾ ಇರ್ತವೆ. ಬೆಳಗ್ಗೆ ಕನಸು ಎಷ್ಟು ಬೇಜಾರಾಗ್ಬಿಡುತ್ತಪ್ಪ ಅಂತಂದ್ರೆ, ಯಾವ್ದೋ ಜೊತೆ ಆನಂದವಾಗಿರುವಾಗ ಅಮ್ಮ ಜಾಡ್ಸೋದಾಗ ನಮ್ಮಮ್ಮ ಇನ್ನು 5 ನಿಮಿಷ ಲೇಟ್ ಆಗಿ ಬರ್ಬಾರ್ದಿತ್ತ, ಐಶ್ವರ್ಯ ರೈ ಜೊತೆ ಮದ್ವೆ ಆಗೋಗ್ಬಿಡ್ತಿತ್ತು. ಅರ್ಥ ಆಗ್ತಿದ್ಯಲ್ಲ? ಕನಸು ಕಾಣುವ ವಯಸ್ಸು, ಕನಸು ಕಾಣುವ ಮನಸ್ಸು ಯಾರ ಕಂಟ್ರೋಲ್ ಅಲ್ಲೂ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಅದಕ್ಕೆ ಹೇಳೋದು, ಮನಸ್ಸನ್ನ ನಿಗ್ರಹ ಮಾಡುವುದೇ ಒಂದು ದೊಡ್ಡ ಸವಾಲು. ಯೋಜನಾಂಗ ಎಲ್ಲಿ ತಪ್ತಾ ಇದೀವಪ್ಪ ಅಂತಂದ್ರೆ ಇಲ್ಲಿ. ನಮ್ಮ ಆತ್ಮಗಳನ್ನ, ನಮ್ಮ ಮನಸ್ಸುಗಳನ್ನ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಅರ್ಥ ಆಗ್ತಿದ್ಯಲ್ಲ? ಅದೇ ಒಂದು ದೊಡ್ಡ ಸವಾಲು. ನಿಮ್ಗಲ್ಲ, ಸ್ವಾಮೀಜಿಗಳಿಗೆ ಆಗ್ತಾ ಇಲ್ಲ. ಅದಕ್ಕೆ ಅಧ್ವಾನಗಳು ಮಾಡ್ಕೊಂತ ಇರೋದು, ಟಿವಿಲೆಲ್ಲ ಬರ್ಬಾರ್ದು ಬರ್ತಾ ಇರೋದು. ಅರ್ಥ ಆಗ್ತಿದೆ ಏನ್ ಹೇಳ್ತಾ ಇದ್ದೀನಿ ಅಂತ? ಮನಸ್ಸನ್ನ ನಿಗ್ರಹಿಸುವುದು ಒಂದು ದೊಡ್ಡ ಸವಾಲು ಸ್ನೇಹಿತರೆ, ಅಷ್ಟು ಸುಲಭ ಅಲ್ಲ. ಯಾರೋ ಒಬ್ಬ ಶಿವಕುಮಾರ್ ಸ್ವಾಮೀಜಿನೋ, ಯಾರೋ ಒಬ್ಬ ಬಾಲಗಂಗಾಧರ ಸ್ವಾಮೀಜಿನೋ ಒಂದಷ್ಟು ಕಷ್ಟಪಟ್ಟು ಒಂದು ಉತ್ತಮವಾದಂತ ನಿಗ್ರಹದ ಬದುಕನ್ನ ಬದುಕಿದ್ರು ಅಂದ್ರೆ ಎಲ್ಲರಿಗೂ ಅದು ಬರೋದಿಲ್ಲ. ಎಲ್ಲರ ಕೈಲೋದು ಆಗೋದಿಲ್ಲ. ಎಲ್ಲರ ಕೈಲೋದು ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಬನ್ನಿ ನೋಡಿ, ಕಣ್ಣೆದುರು ಒಂದು ಕಟ್ಟಿತ್ತು ಕನಸು. ಕಣ್ ತುಂಬಾ ಬೆಳಗಿನ ಜಾವ, ಅದರಲ್ಲೂ ಈಗ ಮಾಗಿ ಕಾಲದಲ್ಲಿ ವಿಶೇಷವಾಗಿ ಕನಸುಗಳು ಬೀಳ್ತವೆ. ನಿಮಗೆ ಗೊತ್ತಿರ್ಬೇಕು ಪ್ರಕೃತಿ ಹೇಗೆ ಜೀವಂತವಾಗಿದೆ ಅಂತಂದ್ರೆ, ಕನಸು ಯಾರಿಗ್ ಬಿದ್ದಿಲ್ಲ ಕೈ ಎತ್ತಲ್ಲ ನೋಡ. ಸರ್ ನನಗೆ ಬಿದ್ದೇ ಇಲ್ಲ ಸರ್. ಎಲ್ಲರಿಗೂ ಬಿದ್ದಿದ್ಯಾ? ಎಲ್ಲರಿಗೂ ಬಿದ್ದಿದ್ಯಾ? ಅಲ್ಗ ಅರ್ಥ ನೀವೆಲ್ಲ ಜೀವಂತವಾಗಿದ್ದೀರಾ ಅಂತ ಅರ್ಥ. ಕನಸು ಬೀಳ್ತಾ ಇದೆ ಅಂದ್ರೆ ನಿಮ್ಮ ಮನಸ್ಸು ಜೀವಂತವಾಗಿದೆ ಅಂತ ಅರ್ಥ. ಕನಸು ಬಿದ್ದಿಲ್ಲ ಅಂದ್ರೆ ನೀನು ಯಾಕೆ ಬದುಕಿದ್ಯಾ ಅಂತ ವೇಸ್ಟ್ ಅಂತ. ಅರ್ಥ ಆಯ್ತಾ ಹೇಳ್ತಿರೋದು? ಕನಸು ಬೀಳಬೇಕು. ಯಾಕೆಂದ್ರೆ ಅದು ಮನಸ್ಸಿನ ಸುಪ್ತ ಭಾವನೆಗಳು. 2 ಮನಸ್ಸಿದೆ ಮಕ್ಕಳೇ, ಒಂದು ಎಚ್ಚರವಾದ ಮನಸ್ಸು, ಮತ್ತೊಂದು ಸುಪ್ತವಾದ ಮನಸ್ಸು. ಅವ್ನು ಹೇಳ್ತಾನೆ ಕಣ್ಣು ಮುಚ್ಕೊಳ್ಳಿ, ಇದನ್ಸದ ಕಾಣುತ್ತೆ ಅಂತ. ಅಂತದ್ದೆಲ್ಲ ಮಾಡಕ್ ಹೋಗಲ್ಲ ನಾನು, ಅಯೋಗ್ಯ ತರ. ಒಳಗಿನ ಇನ್ನರ್ ಲೈಟ್ ಅಂತಾನೆ, ಇವ್ರ ಅಪ್ಪ ಹಾಕಿದ್ದ ಒಳಗೆ ಟಾರ್ಚ್, ಇನ್ನರ್ ಲೈಟ್. ಅದೆಲ್ಲವನ್ಗೂ ಗೊತ್ತೈತಲ್ಲ, ನಮ್ ರೈತರಿಗೂ ಗೊತ್ತಿರೋದನ್ನ ನೀನ್ ಹೇಳ್ಬಿಟ್ಟು ದೊಡ್ಡ ಮನುಷ್ಯ ಆಗೋಕ್ ಹೋಗ್ಬೇಡ. ಅರ್ಥ ಆಯ್ತಲ್ಲ? ಸುಪ್ತ ಮನಸ್ಸು ಮತ್ತು ಜಾಗೃತ ಮನಸ್ಸು ಅಂತ 2 ಇದೆ. ಜಾಗೃತ ಮನಸ್ಸಲ್ಲಿ ಈಗ ಎಸ್ ಕಾಣ್ತಾ ಇದ್ದಾನಲ್ವಾ? ಎಸ್, ಎದುರುಗಡೆ ಪಾಠ ಮಾಡ್ತಾ ಇದ್ದಾನೆ, ಅವನೇನೋ ಹೇಳ್ತಾ ಇದ್ದಾನೆ, ನೀವು ನೋಡ್ತಾ ಇದ್ದೀರಾ, ನಮ್ಮ ಹುಡುಗರು ಟಿವಿಯಲ್ಲಿ ನೋಡ್ತಾ ಇದ್ದಾರೆ, ಅಥವಾ ನೀವೆಲ್ಲ ಎದುರುಗಡೆ ಕುತ್ಕೊಂಡು ನೋಡ್ತಾ ಇದ್ದೀರಾ. ಅರ್ಥ ಆಯ್ತಲ್ಲ? ಒಂದು ಕ್ಷಣ ಮುಚ್ಕೊಂಡಾಗ ಕಾಣದೆ ಸುಪ್ತ ಮನಸ್ಸು. ಕಣ್ಣು ಮುಚ್ಕೊಂಡಿದ ತಕ್ಷಣ ನಿಮ್ಗೆ ಎಸ್ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಕಾಣುತ್ತೆ. ನೀವೇನ್ ಅಪೇಕ್ಷೆ ಪಡ್ತೀರೋ ಅದು ಕಾಣುತ್ತೆ. ತಾಜ್ ಮಹಲ್ ಕಾಣುತ್ತೆ, ಗೋಲ್ ಗುಂಬಸ್ ಕಾಣುತ್ತೆ, ವೈಟ್ ಹೌಸ್ ಕಾಣುತ್ತೆ. ಕಾಣ್ತಾ ಇತ್ತ? ನಾನು ಹೇಳೋದೆಲ್ಲ ಕಾಣ್ತಾ ಇದ್ದಲ್ಲ, ದಟ್ ಈಸ್ ಸುಪ್ತ ಮನಸ್ಸು. ಆ ಸುಪ್ತ ಮನಸ್ಸು ಜೀವನದಲ್ಲಿ ನಾವು ಅನ್ಕೊಂಡಂತ ಆಸೆಗಳು ಈಡೇರದಲ್ಲೇ ಇದ್ದಾಗ ಅವನ ಒಂದು ಕೌಂಟಿಂಗ್ ಮಾಡ್ಕೊಂಡಿರುತ್ತೆ. ಆ ಕೌಂಟಿಂಗ್ ಮಾಡ್ಕೊಂಡು ಅಂದ್ರೆ ಒಂದಷ್ಟು ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ. ನಾವು ಮಲಗಿದಾಗ ಕನಸಿನ ಮೂಲಕ ಅದನ್ನ ಈಡೇರಿಸ್ತಾ ಹೋಗುತ್ತೆ. ಗಮನಿಸ್ ನೋಡಿ, ನಿಮ್ಮ ಕನಸಲ್ಲಿ ಯಾರು ಬರ್ತಾರೆ?
ನಿಮಗೆ ಬೇಕಾಗಿರೋರೇ ಬರ್ತಾರೆ. ಗಮನಿಸ್ತಿದ್ದೀರಾ? ಅರ್ಥ ಆಯ್ತಾ? ಅದು ಅಪ್ಪನೋ ಅಮ್ಮನೋ ಅಜ್ಜಿನೋ ತಾತನೋ ಯಾರೋ ಒಬ್ರು ಇರ್ಲಿ, ನಿಮಗೆ ಬೇಕಾಗಿರೋ ವ್ಯಕ್ತಿಯೇ ಬರ್ತಾರೆ ಹೊರತು ಯಾರೋ ಅಪರಿಚಿತ ವ್ಯಕ್ತಿ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಇದರ ಅರ್ಥ ಇಷ್ಟೇ, ಬದುಕಿನಲ್ಲಿ ನಾವು ಏನನ್ನ ಈಡೇರಿಸ್ಕೊಳ್ಳಿಕ್ಕೆ ಸಹಜವಾಗಿ ಸಾಧ್ಯವಾಗಿಲ್ವೋ ಅದನ್ನ ನಾವು ಕನಸುಗಳಲ್ಲಿ ಈಡೇರಿಸ್ತೀವಿ ಅಥವಾ ಈಡೇರಿಸ್ಕೊಂತೀವಿ, ಅದು ಭಗವಂತನ ಆಶೀರ್ವಾದ. ಇದು ಪ್ರಕೃತಿಯ ಚಲನೆ. ಅದಕ್ಕೆ ನಾನು ಹೇಳಿದ್ದು, ಕನಸು ಯಾರಿಗೂ ಬಿದ್ದಿಲ್ಲ, ಎಲ್ಲರಿಗೂ ಬಿದ್ದಿದೆ. ಹಾಗಾದ್ರೆ ನೀವೆಲ್ಲ ಏನಾಗಿದ್ದೀರಾ? ಜೀವಂತವಾಗಿದ್ದೀರಾ. ಕನಸು ಜೀವಂತಿಕೆಯ ಸಂಕೇತ. ಅರ್ಥ ಆಯ್ತಲ್ಲ? ಹಾಗಾಗಿ ಬೆಳಗ್ಗೆ ಕನಸು ಬಿದ್ದಿದೆ, ಕೂಗೊಂದು ಬಂತು ಕಿವಿಗೆ, ಅಮ್ಮನ ಕೂಗು ಬರ್ತಾ ಇದೆ, ಎದ್ದೇಳಿ ಮಕ್ಕಳೇ, SPJ ಪಾಠಕ್ಕೆ ಲೇಟ್ ಆಯ್ತು. ಅರ್ಥ ಆಯ್ತಲ್ಲ? ಶಾಲೆಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೊಂದು ಏನೋ ಒಂದು ಆ ತರ ಒಂದು ಕೂಗು ಬರ್ತಾ ಇದೆ. ಏನಂತ? ಮಕ್ಕಳೆಲ್ಲ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು. ಪ್ರಕೃತಿಯೇ ಹೇಳ್ತಾ ಇದೆ ಅಂತೆ, ಹೊಸ ಹೊಸ ಆಕೃತಿಯಲ್ಲಿ ನಿಮ್ಗೆ ರಾಗವನ್ನ ಕೊಡ್ತಾ ಇದೆ, ಚಿಲಿಪಿಲಿ ಗಾನವನ್ನ ಕೊಡ್ತಾ ಇದೆ. ಇಲ್ಲ ಅಮ್ಮನೆ ಬಂದು ಎಬ್ಬರಿಸ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಕವಿ ಎಷ್ಟು ವಿಶಾಲವಾಗಿ ಮಾತಾಡ್ತಾನೆ ಅಂದ್ರೆ, ಎದೇಳಿ ಮೇಲ್ಕೆ ಅಂತ ಅಮ್ಮ ಬಂದು ಎಬ್ಬರಿಸೋದು ನಾನು ಹೇಳಿದ್ದು, ಎದೇಳಿ ಮೇಲ್ಕೆ ಅಂತ ಪ್ರಕೃತಿನೇ ಎಬ್ಬರಿಸುತ್ತೆ. ಹೆಂಗೆ? ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು. ಯಾಕೆ ಬಂತು? ಹಕ್ಕಿಗಳು ಯಾಕೆ ಹಾಡ್ತಾವೆ? ನಿಮ್ಮನ್ನ ಎಬ್ಬರಿಸಕ್ಕೆ ಚಿಲಿಪಿಲಿ ಹಕ್ಕಿಗಳ ಹಾಡು ಬಂತು ಅಂದ್ರೆ ಅಂಡರ್ಸ್ಟುಡ್. ಏನಾಗ್ತಿದೆ? ಸೂರ್ಯೋದಯ ಆಗ್ತಾ ಇದೆ ಅಂತ ಆ ಪ್ರಕೃತಿನೇ ನಮ್ಮನ್ನ ಎಬ್ಬರಿಸ್ತಾ ಇದೆಯಂತೆ. ಕೋಳಿ ಕೊಕ್ಕೋ ಅಂತ ಕೂಗಿ ಎಬ್ಬರಿಸ್ತಾ ಇದೆಯಂತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಆ ಪ್ರಕೃತಿಯ ತಾಯಿಯೇ ನಿಮ್ಮನ್ನ ಎಚ್ಚರಿಸ್ತಾ ಇದೆ, ಆ ಹುಸಿ ನಿದ್ದೆಯಲ್ಲಿರುವಂತ ನಿಮ್ಮನ್ನ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಹೇಳಿದ್ದು? ಯಾರು ಎಬ್ಬರಿಸ್ತಾ ಇದ್ದಾರೆ ನಿಮ್ಮನ್ನ ಅಂತ ನೋಡಿ. ಆ ಕೂಗು ಮನೆಯಲ್ಲಾದ್ರೆ ಅಮ್ಮ ಬಂದು ಎಬ್ಬರಿಸ್ತಾಳೆ, ಹಾಗೆ ಪ್ರಕೃತಿ ಕೂಡ ಎಬ್ಬರಿಸುತ್ತಂತೆ. ಏನಂತ? ಆ ಹಕ್ಕಿಗಳ ಚಿಲಿಪಿಲಿ ದನಿಯಿಂದ ನಮ್ಮನ್ನು ಎಬ್ಬರಿಸ್ತಾ ಇದ್ದಾವೆ. ಏನಂತ? ಮಕ್ಕಳಿಲ್ಲ ಹೇಳಿ, ಎಲೆ ಮಕ್ಕಳೇ ಮಲಗಬೇಡಿ ಹೇಳಿ. ಯಾಕೆ? ಇಂಥದ್ದೊಂದು ರಸಾತ್ಮಕವಾದಂತ ಬದುಕನ್ನ ಹಾಳು ಮಾಡ್ಕೋಬೇಡಿ, ಜೀವನವನ್ನು ಹಾಳು ಮಾಡ್ಕೋಬೇಡಿ. ನೋಡಿ, ಮಕ್ಕಳಿಗ ಕೇಳಿ ರಸ ಕುಡಿಯಲಿ ಹೇಳಿ ಹುಸಿ ನಿದ್ದೆಗಿದ್ದೆ ಸಾಕು. ಎಲೆ ಮಕ್ಕಳೇ, ಈ ರಸವನ್ನ ಕುಡಿಲಿಕ್ಕೆ ಎದ್ದೇಳಿ ನೀವು. ಎಂತ ರಸವನ್ನ? ಇಲ್ಲಿ ಎರಡು ರಸ ಬೇಂದ್ರೆ ಹೇಳ್ತಾರೆ. ಒಂದು ಸೂರ್ಯೋದಯದ ಆನಂದಮಯವಾದ ರಸ, ಮತ್ತೊಂದು ಜೀವನವೆಂಬ ಅಮೂಲ್ಯವಾದ ರಸ. ಜೀವನದ ರಸವನ್ನ ಕುಡಿದು ಸಾರ್ಥಕ ಮಾಡಿಕೊಂಡ್ರೆ ನಮ್ಮ ಬದುಕು ಶಾಶ್ವತವಾಗುತ್ತೆ. ಅರ್ಥ ಆಗ್ತಿದೆ ಏನ್ ಹೇಳ್ತಾ ಇದ್ದೀನಿ ಅಂತ? ಇಲ್ಲಿ ಸೂರ್ಯೋದಯವೂ ಆಗ್ತಾ ಇದೆ, ಜೊತೆಗೆ ನಮ್ಮ ಜೀವನದ ಉದಯವೂ ಆಗ್ತಾ ಇದೆ. ಇಂಡಿಕೇಶನ್ ಇದೆ. ಬೇಂದ್ರೆ ಬರೀ ಸೂರ್ಯೋದಯದ ಬಗ್ಗೆ ಮಾತಾಡ್ತಿಲ್ಲ, ನಮ್ಮ ಬದುಕಿನ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಎಲೆ ಮಕ್ಕಳೇ, ಮೈ ಮರೆತು ಮಲಗಿರೋದು ಸಾಕು, ಎದ್ದೇಳಿ, ಇವತ್ತು ನಿಮ್ಮದು. ಏನ್ ಮಾಡ್ಬೇಕು ಇವತ್ತು? ನೀವು 12-13 ವರ್ಷ ಮಲಗ್ಬಿಟ್ಟಿದ್ರಿ, ಬಾಲಕರ ವಯಸ್ಸು. ಈಗ ಇದು ನಿಮ್ದು ಯುವಕರ ವಯಸ್ಸು. ಏನ್ ಮಾಡ್ಬೇಕಿಲ್ಲಿ ನೀವು? ಸಾಧನೆ. ಜೀವನ ಮಾಡೋದಲ್ಲ ರೀ, ಸಾಧನೆ ಮಾಡ್ಬೇಕು. ಅಚೀವ್ಮೆಂಟ್. ಮಲಗಿದ್ ಸಾಕಲ್ವಾ? ಎದ್ದೇಳಿ, ಎದ್ದು ಕೆಲಸ ಶುರು ಮಾಡಿ. ಏನ್ ಕೆಲಸ? ಓದೋದು, ಬರೆಯೋದು, ಹೋಮ್ವರ್ಕ್ ಅಲ್ಲ. ಜೀವನ ಎಂಬಂತ ದೊಡ್ಡ ಹೋರಾಟ ಇದು. ಅದರಲ್ಲಿ ಒಂದು ಪಾರ್ಟ್ ಕಾಲೇಜ್ ಅಷ್ಟೇ. ಕಾಲೇಜ್ ಇಸ್ ನಾಟ್ ಎ ಲೈಫ್. ನಿಮ್ಮ ಜೀವನವೇ ಕಾಲೇಜ್ ಅಲ್ಲ ರೀ. ಜೀವನದಲ್ಲಿ ಕಾಲೇಜ್ ಒಂದು. ಒಪ್ಕೊಂತೀರಾ? ಅರ್ಥ ಆಗ್ತಿದ್ಯಾ? ಯಾಕೆ ಬೇಜಾರಾಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೆ? ಅರ್ಥ ಆಗ್ತಿದ್ಯಾ? ಜೀವನದಲ್ಲಿ ಕಾಲೇಜ್ ಒಂದು ಭಾಗ, ಕನ್ನಡ ಪಾಠ ಒಂದು ಭಾಗ, ಫಿಸಿಕ್ಸ್ ಬಯಾಲಜಿ ಒಂದು ಭಾಗ. ಅವೇ ಅಲ್ಲ. ಅರ್ಥ ಆಗ್ತಿದ್ಯಾ? ಬನ್ನಿ, ಮಕ್ಕಳಿನ ಕೇಳಿ, ಎರೆ ಮಕ್ಕಳೇ ಕೇಳಿ, ರಸ ಕುಡಿಯಲಿ ಹೇಳಿ. ಎಂತ ರಸ? ಜೀವನದ ರಸ. ಇಲ್ಲಿ ಸೂರ್ಯೋದಯ ಮತ್ತು ಜೀವನ ಎರಡನ್ನೂ ಇಂಡಿಕೇಟ್ ಮಾಡ್ಕೊಳ್ಳಿ. ಆ ರಸ ಕುಡಿಯಲಿ ಹೇಳಿ, ಹುಸಿ ನಿದ್ದೆಗಿದ್ದೆ ಸಾಕು. ಎಂತ ನಿದ್ದೆ ಮಾಡ್ತಿದ್ವಿ? ಹುಸಿ ನಿದ್ದೆ. ನೆಗ್ಲಿಜಿಯನ್ಸಿ. ಎಸ್, ನಮ್ಮ ಲೈಫ್ ಅನ್ನು ಹಾಳು ಮಾಡ್ತಾ ಇರುವ ಶತ್ರು ಯಾರು? ನೆಗ್ಲಿಜಿಯನ್ಸಿ. ಮಾಡನ್ ಬಿಡು, ನೋಡನ್ ಬಿಡು, ಆಗುತ್ ಬಿಡು, ಯಾವುದು ತರಗೋದಿಲ್ಲ. ಅರ್ಥ ಆಯ್ತಲ್ಲ? ಆ ಹುಸಿ ನಿದ್ದೆಗಿದ್ದೆ ಸಾಕು, ತುಂಬಿರುವ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಎಷ್ಟು ಚೆನ್ನಾಗಿದೆ. ತುಂಬಿರುವ ಬಾಳು. ಏನ್ ತುಂಬಿದೆ ಇಲ್ಲಿ? ತುಂಬಿ ಇರುವ ಬಾಳು. ಇಲ್ಲಿ ತುಂಬಿ ಅಂತಂದ್ರೆ ದುಂಬಿ ಅಂತ. ದುಂಬಿ ಇರುವ ಬಾಳು ಎಷ್ಟು ದಿನ ಇರುತ್ತೆ? ಒಂದು ದುಂಬಿ, ಸೈನ್ಸ್ ಅಲ್ಲಿ ಹೇಳ್ತೀರಾ, ಬಯಾಲಜಿಲಿ, ಒಂದು ದುಂಬಿಯ ನಿಜವಾದ ಜೀವನ ಎಷ್ಟು ದಿನ? ಕೇವಲ 7ರಿಂದ 10 ದಿವಸ ಅಷ್ಟೇ. ಹೌದಲ್ಲ? ಆ 7 ದಿವಸದಲ್ಲಿ ದುಂಬಿ ಸತ್ತೋಗುತ್ತೆ ಅನ್ನೋದಾದ್ರೆ ಜಗತ್ತಿನಲ್ಲಿ ದುಂಬಿ ಸಂತತಿ ನಾಶವಾಗಿ ಹೋಗಿದ್ಯಾ? ಬರೀ 7ರಿಂದ 10 ದಿವಸ ಇರುತ್ತೆ. ದುಂಬಿ ಅಂದ್ರೆ ಏನು? ಚಿಟ್ಟೆಗಳು ಅಂತ, ಏನೋ ಪಾತ್ರಗಿತ್ತಿ ಅಂತ ಕರಿತೀರಲ್ಲ, ಅರ್ಥ ಆಯ್ತಲ್ಲ? ಆ ದುಂಬಿ
ಹೂವನ್ನ ಮಕರಂದವನ್ನ ಇರ್ಲಿಕ್ಕೆ ಬರುವಂತಹ ತುಂಬಿ ಒಂದ್ 7-8 ದಿವಸ ಇರುತ್ತೆ, ಸತ್ತು ಹೋಗ್ಬಿಡುತ್ತೆ. ಹೌದಲ್ಲ? ಆ ಸತ್ತೋಗುತ್ತೆ ಅನ್ನೋದಾದ್ರೆ 7-8 ದಿವಸದಲ್ಲಿ ದುಂಬಿ ಸತ್ತೋಗಿದೆ ಅಂತ ಜಗತ್ತಿನಲ್ಲಿ ದುಂಬಿ ಇಲ್ದಂಗ ಆಗಿದವ? ಇಲ್ಲ ಅಲ್ವಾ? ದಿನದಿಂದ ಜಾಸ್ತಿ ಆಗಿದವಲ್ವಾ? ಯಾರೋ ಹೇಳ್ತಾ ಇದ್ರು, ಒಂದು ಸಮೀಕ್ಷೆ ಪ್ರಕಾರ ಲಾಕ್ಡೌನ್ ಆಗ್ಲಾಗಿ ದುಂಬಿಯ ಸಂಖ್ಯೆ ಜಗತ್ತಿನಲ್ಲಿ ದುಪ್ಪಟ್ಟಾಗಿದೆಯಂತೆ. ಯಾಕೆಂದ್ರೆ ಮನುಷ್ಯ ಹೂವ ಕೀಳಕ್ಕೆ ಈಚೆ ಹೋಗ್ಲೇ ಇಲ್ಲ, ಹೂವಗಳು ಜಾಸ್ತಿ ಆಯ್ತು. ಹೂವಗಳು ಜಾಸ್ತಿ ಆದಾಗ ಮಕರಂದವಿರೋ ಅವಕಾಶ ಸರಳವಾಗಿ ಸಿಕ್ತು. ಹಾಗಾಗಿ ದುಂಬಿ ಸಂತಾನೋತ್ಪತ್ತಿ ಹೆಚ್ಚು ಮಾಡ್ತಂತ. ಅರ್ಥ ಆಯ್ತಲ್ಲ? 7 ದಿವಸದಲ್ಲಿ ಬದುಕುವಂತಹ ದುಂಬಿ 7 ದಿವಸದಲ್ಲಿ ತನ್ನ ಕರ್ತವ್ಯವನ್ನು ಮುಗಿಸೋಗುತ್ತೆ. ಆ ಚಿಟ್ಟೆ ಹೋಗಿ ಏನೊಂದು ಮಕರಂದವನ್ನ ಹೀರಿ ಆ ಮಕರಂದದ ಆನಂದದಲ್ಲಿ ತನ್ನನ್ನು ತಾನು ತುಂಬಿಕೊಂಡು ನಂತರದಲ್ಲಿ ಎಲ್ಲೋ ಒಂದು 4-5 ದಿವಸಕ್ಕೆ ಮೊಟ್ಟೆ ಇಟ್ಟು 5ನೇ ದಿವಸಕ್ಕೆ 6ನೇ ದಿವಸಕ್ಕೆ ಸತ್ತೋಗುತ್ತೆ. ಅಮ್ಮ ಸತ್ತು 1 ವರ್ಷಕ್ಕೆ ಆ ಮೊಟ್ಟೆಗಳೆಲ್ಲ ಈಚೆಗೆ ಬಂದು ಮರಿ ಆಗ್ತವೆ. ಅರ್ಥ ಆಯ್ತಲ್ಲ? ಅಮ್ಮನ ಮಕವನ್ನೇ ನೋಡೋದಿಲ್ಲ ದುಂಬಿಗಳು, ಮರಿ ಆಗ್ತವೆ. ಮರಿ ಹಾಕಿದ್ಮೇಲೆ ನಾವು ಮಕ್ಕಳು ಹಿಡಿದು ಕೈ ಹಿಡಿದು ಆಂಟಿ ಅಂಕಲ್ ಎಲ್ಲ ತೋರಿಸಿ ಕಳಿಸ್ತೀವಿ. ಅವಕ್ಕೆ ಯಾರು ತೋರಿಸಲ್ಲ, ಅವೇ ಆಗ್ತವೆ, ಅವೇ ಬದುಕಿರ್ತವೆ. 4-5 ದಿವಸಕ್ಕೆ ಅವು ಕೂಡ ಮೊಟ್ಟೆ ಇಡ್ತವೆ, 3 ದಿವಸಕ್ಕೆ ಅವು ಸತ್ತೋಗ್ತವೆ. ವಾಟ್ ಇಸ್ ದಿಸ್? ಪ್ರಕೃತಿ ಎಷ್ಟು ಚಲನಾತ್ಮಕವಾಗಿದೆ ಅಲ್ಲ? ಯಾರು ಬೇಕಾಗಿಲ್ಲ ಅಲ್ವಾ? ಎಲ್ಲಿ ಅದೇ ತರ ಮನುಷ್ಯ ಬದುಕಕ್ಕಾಗತ್ತಾ? ಯಾರು ಏನು ಹೇಳ್ಕೊಡ್ದಲ್ಲ ಇದು ಬದುಕ್ಬಿಡ್ತೀವಿ ಅನ್ನೋಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನೀವು, ಫೇಲ್ಯೂರ್ ಏನು ಅನಿಮಲ್. ಇಡೀ ಪ್ರಕೃತಿಯಲ್ಲಿ ಫೇಲ್ ಆಗಿರೋ ಒಂದೇ ಒಂದು ಪ್ರಾಣಿ ಅಂದ್ರೆ ನಾನು ಮಾತ್ರ, ಮನುಷ್ಯ ಮಾತ್ರ. ನಮಗೆ ಕಲಿಕೆ ಇಲ್ಲ ಅಂದ್ರೆ ಜಗತ್ತಲ್ಲಿ ನಾವೇನು ಬದುಕೋದಿಲ್ಲ. ಅವಕ್ಕೆ ಯಾರು ಕಲಿಸ್ಲೇ ಇಲ್ಲ, ಚೆನ್ನಾಗಿ ಬದುಕ್ತಾ ಇದ್ವಿ. ಇದಕ್ಕೆ ಪ್ರಾಣಿ ಜಗತ್ತು ನಮ್ಗಿಂತ ಶ್ರೇಷ್ಠ ಇದೆ ಮಕ್ಕಳೇ. ಮಗು ಹುಟ್ಟದ ಮೇಲೆ ಆರೈಕೆ ಮಾಡ್ದಲ್ಲ ಇದ್ರೆ ಬದುಕೋದೇ ಇಲ್ಲ. ಆನೆ ಮಗು ಹಾಕಿದ ತಕ್ಷಣ ಮರಿ ಆನೆ ಅದರಿಂದ ಹೋಗುತ್ತೆ. ಗಮನಿಸಿದ್ರ ದಬ್ಬನ ಆನೆ ಕೆಳಗೆ ಬೀಳುತ್ತೆ. ಆನೆ ಮರಿ ಕೆಳಗೆ ಬಿದ್ದಾಗ ಅಮ್ಮ ಅದ್ರ ಮೈಯೆಲ್ಲ ದೌಡಿ ಎಬ್ರಿಸಿ ನಿಲ್ಸಿ ಕರ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಎಲ್ಲಿ ನಮ್ಮ ಮಕ್ಕಳನ್ನ ಹುಟ್ಟಿಸ್ಬಿಟ್ಟಾಗೆ ಕರ್ಕೊಂಡು ಹೊಟ್ಟೋಗ್ಬಿಡಕ್ ಸಾಧ್ಯನಾ? ನನ್ನ ಮಗನ ಎದ್ದೇಳದೇ ಇಲ್ಲ. 2 ವರ್ಷ 3 ವರ್ಷ ತೊಟ್ಟು ಬಿಟ್ಟು ಅಲ್ಲಾಡಲ್ಲ. ಇದೇ ಮನುಷ್ಯನಿಗೂ ಪ್ರಾಣಿಗೂ ಇರೋ ವ್ಯತ್ಯಾಸ. ಹಂಗ ಬದುಕಿದ್ರು ಹುಟ್ಟಿದ 10 ಮಕ್ಕಳನ್ನ 3 ಮಕ್ಕಳು ಸತ್ತೋಗ್ತವೆ. ಗಮನಿಸಿದೀರಾ? ಏನೋ ತೊಂದರೆ ಆಗಿ ಸತ್ತೋಗ್ತವೆ. ಬನ್ನಿ, ಈ ತುಂಬಿ ಬಾಳು ಅಂದ್ರೆ ದುಂಬಿಯ ಬಾಳು, ದುಂಬಿ ಚಿಟ್ಟೆಯ ಬಾಳು. ತುಂಬಿ ಇರುವ ತನಕ ಅಂದ್ರೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇರೋಣ ಅಷ್ಟೇ. ಎಸ್ಪಿಜೆ ಪಾಠ ಮಾಡ್ತಾ ಇದ್ದಾರೆ ಅಂತಂದ್ರೆ ಗ್ರೇಟ್, ನಿಜ. ಆದ್ರೆ ಎಸ್ಪಿಜೆ ಇವತ್ತು ಕ್ಷಣಕ್ಕೆ ಸತ್ತೋದ ಅಂದ್ರೆ ವೇಸ್ಟ್. ಅರ್ಥ ಆಯ್ತಲ್ಲ? ಎಲ್ಲಿವರೆಗೂ ನಮ್ಮ ಆಟ ನಡೆಯುತ್ತೆ, ನನ್ನಲ್ಲಿ ಉಸಿರಿರೋವರೆಗೂ ನಮ್ಮ ಆಟ ನಡೆಯುತ್ತೆ. ಉಸಿರು ನಿಂತ ಮೇಲೆ ಎಸ್ಪಿಜೆ ಪಾಠ ಚೆನ್ನಾಗಿ ಮಾಡ್ತಾ ಇದ್ರು, ಎಲ್ಲಿ ಅವ್ರಿಗೊಂದು ಕಟ್ಔಟ್ಸ್ ಮಾಡ್ಬಿಟ್ಟು ಅದಕ್ಕೊಂದು ಬಾಕ್ಸ್ ಮಾಡ್ಬಿಟ್ಟು ಅಲ್ಲಿ ಅವ್ರನ್ನ ಇಟ್ಬಿಟ್ಟು ಫ್ರೀಸರ್ ಅಲ್ಲಿ ಇಟ್ಟು 10 ವರ್ಷ ಇಡೋಣ ಸಾಧ್ಯನಾ? ಇಟ್ಸ್ ಪಾಸಿಬಲ್? ನೋ. ಹೆಣ ಎಳೆದು ಈಚೆಗೆ ಅಂತಾರೆ, ಆಂಬುಲೆನ್ಸ್ ಕರ್ಸಿ ಅಂತಾರೆ, ಕೈಲಾಸ ರಥ ಕರ್ಸಿ ಅಂತಾರೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಇಷ್ಟೇ ಜೀವನ. ಆದ್ರೆ ಒಂದ್ ತಿಳ್ಕೊಳ್ಳಿ, ಇರೋವರೆಗೂ ನಮ್ಮ ದಿನ ನಾವು ಜಗತ್ತಿಗೆ ಏನಾದ್ರೂ ಕೊಟ್ಟೋಗ್ಬೇಕು. ಅರ್ಥ ಆಯ್ತಲ್ಲ? ಜಗತ್ತಿಗೆ ಏನಾದ್ರೂ ಕೊಟ್ಟೋಗ್ಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದ್ದಾಗ ಯಾವುದೇ ಕಾರಣಕ್ಕೂ ಅದನ್ನ ತಪ್ಪಿಸ್ಕೊಳ್ಳುವಂತ ಹೀನ ಕಾರ್ಯವನ್ನು ಮಾಡೋದು ಬೇಡ. ಲೈಫ್ ಇಸ್ ಎ ಸ್ಟ್ರಗಲ್. ಜೀವನ ಅನ್ನೋದು ಹೋರಾಟ, ಸಂಘರ್ಷ. ಪ್ರತಿನಿತ್ಯವೂ ಕೂಡ ಸ್ವಲ್ಪ ಜಗದೀಶ್ ಬಂದು ಯುದ್ಧ ಮಾಡ್ತಾ ಇದ್ದಾನೆ, ಎದುರುಗಡೆ ಕೂತಿರೋ ಮಕ್ಕಳು ಅವರು ಕೂಡ ಕಲಿತಾ ಯುದ್ಧ ಮಾಡ್ತಾ ಇದ್ದಾರೆ. ಇದೆಲ್ಲ ಯುದ್ಧವೇ, ಕಲಿಕೆ, ಇದು ಪ್ರಾಕ್ಟೀಸ್. ಅರ್ಥ ಆಯ್ತಲ್ಲ? ದಟ್ಸ್ ಒನ್ ಟೈಮ್. ಯಾವತ್ತಾದ್ರೂ ಒಂದು ದಿವಸ ಬರುತ್ತೆ ಅಚೀವ್ಮೆಂಟ್, ಸಾಧನೆ. ಆ ಸಾಧನೆಗೆ ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ವಿ ನಾವು. ಅರ್ಥ ಆಯ್ತಲ್ಲ? ದಿಗ್ವಿಜಯಕ್ಕೆ ಹೊರಟಂತೆ ಒಂದೊಂದೇ ಪ್ರಾಂತ್ಯವನ್ನ ಗೆದ್ಕೊಂಡು ಹೋಗ್ತೀವಲ್ಲ, ಹಾಗೆ ಒಂದೊಂದು ದಿನವನ್ನ ಗೆದ್ದು ಮುಂದಕ್ಕೆ ಹೋಗ್ತಾ ಇದೀವಿ. ಸೋಲ್ತೀವಿ ಅನ್ನೋ ಭಯ ಬೇಡ, ಗೆಲ್ತೀವಿ ಅನ್ನೋ ಛಲ ಬಿಡಬೇಡ. ಮುಂದಕ್ಕೆ ಹೋಗೋಣ, ನುಗ್ಗೋಣ. ಅದ್ ಕೇಳೋದು, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಕುಗ್ಗದೆಯೇ ನುಗ್ಗಿ ನಡೆ ಮುಂದೆ. ಮನುಷ್ಯ ಸಂತೋಷಕ್ಕೆ ಹಿಗ್ಬಾರ್ದು, ನೋವಿಗೆ ಕುಗ್ಬಾರ್ದು, ಸಮಚಿತ್ತವಾಗಿ ಹೋಗ್ತಾ ಇರ್ಬೇಕು. ಯಾಕೆಂದ್ರೆ ಜಗತ್ತಿಗೆ ನಾನು ಬರುವಾಗ ಏನನ್ನು ತಂದಿಲ್ಲ, ನಾನು ಹೋಗುವಾಗ್ಲೂ ಕೂಡ ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ ಅಲ್ವಾ? ಅಯ್ಯೋ ನನ್ನ ಹೆಂಡತಿ ಸತ್ತೋದ್ದು, ಅಯ್ಯೋ ನನ್ನ ಗಂಡ ಸತ್ತೋದ ಅಂತ ಯಾಕೆ ಹೇಳಕ್ ಹೋಗ್ಬೇಕು? ಹೋದ್ರು ನಾಳೆ ನಾನು ಕೂಡ ಹೋಗದೆ ನನ್ನ ಕೆಲಸಗಳನ್ನ ಮುಗಿಸಿ ಹೋಗೋಣ. ಭಗವಂತ ಕರೆಯತಕ್ಕ ಇರೋಣ. ಆತ್ಮಹತ್ಯೆ ಮಹಾಪಾಪ ಬೇಡ. ಪರೀಕ್ಷೆಯಲ್ಲಿ ಸೋತ್ರೋ ಅಥವಾ ಯಾವುದೋ ಒಂದು ಕ್ಷಣದಲ್ಲಿ ಸೋತ್ರೋ ಆ ಸೋಲು ಆ ಕ್ಷಣಕ್ಕೆ ಮಾತ್ರ. ಯಾಕೆ ಹೊಳ್ತಾ ಇದ್ದಾರೆ ಕೇಳೋ, ಏನಾಗಿ ಗಬ್ರುಸವ್ನ ಮಲಗಿದಾನೆ, ಮಲಿಕೊಂಡ ಕಂದ ಅದ್ ನೋಡ್ತಾ ಇದೀಯಾ? ಅರ್ಥ ಆಯ್ತಲ್ಲ? ಆ ಕ್ಷಣಕ್ಕೆ ಆ ಸೋಲು ಕೊನೆ ಅಲ್ಲ, ಹೊಸ ಪಾಠ ಅದು. ನಾನು ಹೇಳ್ದೆ ನಿಮ್ಗೆ, ಸೋತವನಿಗೆ ಮತ್ತೊಂದು ಅವಕಾಶ ಇದೆ. ಹಾಗಾದ್ರೆ ಅವಕಾಶ ನಾಳೆ ನಂದೇ ಆಗ್ಬೋದಲ್ಲ? ಆಶಾಭಾವನೆ ಇರ್ಲಿ. ಅದ್ ಕೇಳ್ತಾ ಇದ್ರೆ, ಈ ತುಂಬಿ ಬಾಳು ಒಂದು ದುಂಬಿಯ ಬಾಳು ತುಂಬಿರುವ ತನಕ ಎಷ್ಟು ದಿನ ಇರುತ್ತೋ ಅಷ್ಟು ದಿನ. ಹೇಗೆ ತುಂಬಿ ಕುಡಿಯುತ್ತಲ್ಲ
ಮಕರಂದವನ್ನು ಕುಡ್ಕೊಂಡು ತನ್ನ ವಂಶವನ್ನ ತನ್ನ ಪೀಳಿಗೆಯನ್ನು ಬಿಟ್ಟು ಹೋಗ್ತಾ ಇದೆಯಲ್ಲ, ಹಾಗೆ ನಾವು ಕೂಡ ತುಂಬಿ ತುಂಬಿ ಕುಡಿಯಬೇಕು. ಎಷ್ಟೊಂದು ಅರ್ಥ ಇದಾವೆ ಇದರಲ್ಲಿ, ಎಷ್ಟೊಂದು ಅರ್ಥ ಇದೆ. ಅರ್ಥ ಆಗ್ತಿದೆಯಲ್ಲ? 17ನೇ ತಾರೀಕನ್ನ ತುಂಬಿ ತುಂಬಿ ಕುಡಿಯೋಣ ಅಂದ್ರೆ ಅರ್ಥ 17ನೇ ತಾರೀಕಲ್ಲಿ ಸಿಗೋ ಎಲ್ಲಾ ಅನುಭವವನ್ನು ಸ್ವೀಕರಿಸೋಣ. 17 ತಾನೇ ಇವತ್ತು. 17ನ್ನ ಹಿಡಿದು ನಿಲ್ಲಿಸ್ಕೊಳಕ್ ಸಾಧ್ಯ ಇಲ್ಲ. ಸಂಜೆ ಆದ್ಮೇಲೆ 17 ಏನಾಗುತ್ತೆ, ಹೊರಟೋಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 18 ಬರುತ್ತೆ, ನೋ ಪ್ರಾಬ್ಲಮ್. 18 ಸ್ವೀಕರಿಸೋಣ. 19 ಬರುತ್ತೆ, 20 ಹೋಗುತ್ತೆ, 2021 ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಪ್ರತಿ ದಿವಸವೂ ಏನು, ಪ್ರತಿ ದಿವಸವೂ ನನ್ನ ದಿನ. ಭಗವಂತ ಕೊಡ್ತಿರೋ ಪ್ರತಿ ದಿವಸವೂ ನನ್ನ ದಿನ. ಕೊನೆ ದಿನ ಅವನು ಬರೆದವನೇ, ಆ ಕೊನೆ ದಿನ ಬರೋವರೆಗೂ ಇದು ನನ್ನ ದಿನ. ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಕೊನೆ ದಿನದಿಂದ, ನಿಜನಾ? ಆ ಕೊನೆ ದಿನ ಬರೋವರೆಗೂ ಇದು ನನ್ನ ದಿನ ಅಂದಮೇಲೆ ನನ್ನ ದಿನದಲ್ಲಿ ನಾನು ಕಲಿಕೆ ಮಾಡೋಣ. ಕಲಿಕೆ ಮಾಡ್ತಾ ಸಾಧನೆಯ ಒಂದೊಂದು ಮೆಟ್ಲನ್ನು ಹತ್ತೋಣ. ಯಾವತ್ತಾದ್ರೂ ಒಂದು ದಿವಸ ಗುರಿಯಲ್ಲಿ ತಲುಪಿದಾಗ ಇಡೀ ಜಗತ್ತು ನನ್ನಿಂದೇ ಇರುತ್ತೆ. ಇಡೀ ಜಗತ್ತು ನನ್ನಿಂದೇ ಇರುತ್ತೆ. ಇದು ಜೀವನ. ಇದನ್ನೇ ಬೇರೆ ಎಲ್ಲಿ ಕೊಟ್ಟಿರೋದು. ಅಲ್ಲಿ ನಿಲ್ಸ್ಕೊಳ್ಳಿ, ಮುಗಿಸೋಣ ಅಂತ ಬಂದೆ, ಆಗ್ಲಿಲ್ಲ. ಮುಂದಿನ ತರಗತಿಯಲ್ಲಿ ಮುಗಿಸೋಣ. ಇದೇ ಆನ್ಲೈನ್ ಕ್ಲಾಸ್ ಅಲ್ಲಿ ಆಗಿದ್ದು 3 ಪದ್ಯ ಮುಗಿದೋದು ಅಲ್ವಾ? ಎಲ್ಲರಿಗೂ ಧನ್ಯವಾದ.